ಮತ್ತು ಮಕ್ಕಳು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಸರಸ್ವತಿಪುರ ಸ್ವಾಮಿಗಳು ವೇದಿಕೆ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಸ್ವಾಮಿಗಳು ದೊಡ್ಡ ಸ್ವಾಮೀಜಿಗಳೇ ಬರ್ಬೇಕು. ದೊಡ್ಡ ಸ್ವಾಮೀಜಿಗಳು ಶ್ರೀ ದುರ್ಗಾ ಸ್ವಾಮೀಜಿಗಳು ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಗೌರಮ್ಮ, ದಿವಂಗತ ರೇಣುಕಪ್ಪನವರ ಮಕ್ಕಳು ಬಸವರಾಜ್, ಆಂಬುಲೆನ್ಸ್ ಬೆಂಗಳೂರು. ಶ್ರೀಮತಿ ಅನುಸೂಯ, ಶ್ರೀ ತರುಣ ಚಚಿ SS, ಇಂಜಿನಿಯರ್, ಕಡೂರು ಸರಸ್ವತಿಪುರ. ಶ್ರೀಮತಿ ಮಂಜುಳಾ SK ರಘುನಾಥ್ ಬಿನ್, ದಿವಂಗತ ಕರಿಯಪ್ಪ ಮತ್ತು ಮಕ್ಕಳು ಸರಸ್ವತಿಪುರ. ಶ್ರೀ ತಿಮ್ಮಯ್ಯ ST ಸಂತೋಷ್ ಮತ್ತು ಮಕ್ಕಳು ಸರಸ್ವತಿಪುರ. ಶ್ರೀ ಮಹಾದೇವಪ್ಪ ಪ್ರೇಮಣ್ಣ ಮತ್ತು ಮಕ್ಕಳು ಸರಸ್ವತಿಪುರ. ಅನ್ನ ಸಂತರ್ಪಣೆಯ ಸೇವರ್ತದಾರರು ಇವರೆಲ್ಲರೂ ಸಹ ಬರಬೇಕು. ಸಣ್ಣಪ್ಪನವರು ಕುಡಿಯುವ ಶುದ್ಧ ನೀರಿನ ಸೇವರ್ತದಾರರು SL ದುರ್ಗಾ ಸ್ಥಳದ ಮುಖ್ಯ ಗುರುಗಳು ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಆಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡು ಅವ್ರ ಬಾಯಿಂದಲೇ ಕೇಳ್ಬಿಡೋಣ. ಆತ್ಮೀಯ ಸರಸ್ವತಿಪುರ ಗ್ರಾಮಸ್ಥರೇ, ಹಿರಿಯರೇ, ಕಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಇವತ್ತು ಸುಮಾರು ಜನ ಹೇಳಿರು ದೇವಸ್ಥಾನ ಕಟ್ಟಕ್ಕೆ ಭಾಳ ಜನ ಕೈ ಜೋಡಿಸ್ತಿದ್ದೀವಿ, ಆಗ್ತಾ ಇಲ್ಲ, ಕೈ ಹಾಕಬೇಕು, ಕೈ ಜೋಡಿಸ್ಬೇಕು ಅಂತ ಎಲ್ಲರೂ ಸೇರಿ ನಮ್ಮ ಗ್ರಾಮದೊಂದು ಶ್ರೀ ಕೊಲ್ಲಪುರೇಶ್ವರಿ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಕಟ್ಟಬೇಕು ಅಂತ ಭಾಳ ಸಂತೋಷವಾಗಿ ಎಲ್ಲ ಬೆಳಗಿಂದ ಹೇಳೋದು ಮಾತು ಕೇಳಿ ಭಾಳ ಖುಷಿ ಆಗ್ತದೆ. ಈ ಸಮಯದಲ್ಲಿ ಈ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟಿ ಮಾಡ್ಕೊಂಡಿದ್ದಾರೋ ಅಥವಾ ಸಂಘ ಮಾಡ್ಕೊಂಡ್ಯಾರೋ ಸಂಸ್ಥೆ ಮಾಡ್ಕೊಂಡ್ಯಾರೋ ಅಷ್ಟೊಂದು ನಾವು ಬಲ್ಲವರಲ್ಲ. ಈ ದೇವಸ್ಥಾನ ಎಷ್ಟೇ ವಿಜೃಂಭಣೆಯಿಂದ ಕಟ್ಟಿ ಆ ದೇವಸ್ಥಾನದ ಟೈಲ್ಸ್ ಕಲ್ಲು ವ್ಯವಸ್ಥೆನ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೆಷ್ಟೇ ಆಗಲಿ ಆ ಕಲ್ಲು ಇಂಥದ್ದು ಬೇಕು ಅಂತ ಅಂಥದ್ದೇ ಕೊಡಿಸ್ತೀವಿ, ಇಲ್ಲ ನೀವೇ ಮೆಚ್ಚಿ ಕೊಡಿಸ್ತೀನಿ ಅಂತ ಕೊಡಿಸ್ತೀವಿ. ನೋಡಿರ್ತೀರಾ, ನಾನೊಂದು ಚಿಕ್ಕ ದೇವಸ್ಥಾನ ಕಟ್ಕೊಂಡಿದ್ದೀನಿ. ಅದೇ ಥರ ನಮ್ಮೂರು ದೇವಸ್ಥಾನ ಅದಕ್ಕಿಂತ ವಿಜೃಂಭಣೆಯಿಂದ ಅಳಿಬೇಕು. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಂಥ ಗ್ರಾಮನ ಮರಿಬಾರ್ದು ಅಂತೇಳಿ ನಾವು ಇದೇ ಗ್ರಾಮದಲ್ಲಿ ಒಂದು ಚಿಕ್ಕದ ದೇವಸ್ಥಾನ ಮಾಡ್ಕೊಂಡು 4 ಜನ ಸಹಾಯ ಮಾಡ್ಕೊಂಡಿದ್ವಿ. ಇದಕ್ಕೆ ಗ್ರಾಮಸ್ಥರ ಸಹಕಾರನೂ ಇದೆ, ಮತ್ತು ಅಕ್ಕಪಕ್ಕ ಗ್ರಾಮದಲ್ಲಿದೆ. ಸಾಕಷ್ಟು ಜನ ಬಂದು ಸರಸ್ವತಿಪುರ ಅಂದರೆ ಒಂದು ಹೆಮ್ಮೆಯಿಂದ ಎತ್ತಿ ಮಾತಾಡಬೇಕು ಅಂತ ನನ್ನ ಆಸೆ. ಏನೇ ವ್ಯವಸ್ಥೆ ಇರಲಿ, ಬರೀ ಕಲ್ಲಿನ ವ್ಯವಸ್ಥೆ ಒಂದಿರೋದಿಲ್ಲ, ಇನ್ನು ಮಿಕ್ಕಿದ್ದೇನು ಅದನ್ನು ಅಳಿಲ್ ಸೇವೆ ನಮ್ಮ ಕೈಲಾದ ನಾವು ಮಾಡ್ತೀವಿ. ಈಗ ಸದ್ಯಕ್ಕೆ ಹೇಳ್ತಾ ಇದ್ದೀನಿ, ಎಷ್ಟೇ ದೊಡ್ಡ ದೇವಸ್ಥಾನವಾಗಿ ಅದು ಕಲ್ಲಿನ ವ್ಯವಸ್ಥೆ ನಮ್ಮದೇ ಇರುತ್ತೆ ಅಂತೇಳಿ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ವತಿಯಿಂದ ಕಲುರೆ ಮತ್ತು ಮಕ್ಕಳ ವತಿಯಿಂದ ಇರುತ್ತೆ. ಇನ್ನು ಮುಂದಕ್ಕೆ ಏನು ಬೇಕೋ ಅದನ್ನು ಅಂತಂದ್ರೆ ಮಾತಾಡ್ತೀನಿ ಅಂತ ಅದೆಲ್ಲ ಲೆವೆಲ್ ಮಾತಾಡೋದು ಬೇಡ. ಇನ್ನು ಅಳಿಲ್ ಸೇವೆ ಇದ್ದೇ ಇರುತ್ತೆ. ನೀವು ಗ್ರಾಮಸ್ಥರೆಲ್ಲ ನಾನು ನನ್ನದು ಅನ್ನೋದನ್ನು ಬಿಟ್ಟು, ನಮ್ಮ ಗ್ರಾಮದಾಗ ಗಲಾಟೆ ಮಾಡೋದು ಬಿಟ್ಟು, ಜಗಳ ಮಾಡ್ಕೊಳ್ಳೋದು ಬಿಟ್ಟು, ವ್ಯವಸ್ಥಿತವಾಗಿ ಕೈಲಾದ ಸಹಾಯ ಮಾಡಿ. ಬರೀ ಬಾಯಲ್ಲಿ ಹೇಳ್ಕೊಂಡ್ರಲ್ಲ ಜಾಸ್ತಿ ಆಗಿರ, ಹೇಳ್ಕೊಂಡ್ರೆ ವ್ಯರ್ಥ. ಕೈಲಾದನ್ನ ಸೇವೆ ಮಾಡ್ತಾ ಅಳಿಲ್ ಸೇವೆ ಮಾಡಿ ಎಲ್ಲರೂ ಸೇರಿ ಗ್ರಾಮದೊಂದು ಆದಿಶಕ್ತಿ ದೇವಸ್ಥಾನ ಒಂದು ಕಟ್ಟಿ ಊರಿನ ಒಂದು ಸ್ಥಾನಕ್ಕೆ ಮುಂದೆ ತಗೊಂಡೋಗ್ಬೇಕಾಗಿ ಎಲ್ಲರಿಗೂ ವಿನಂತಿ, ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೇವ್ರ ಕಡೆಯಿಂದ ಬೇಡ್ಕೊಂತೀನಿ.
ಕೆಳಭಾಗದಲ್ಲಿ ಬರ್ತಕ್ಕಂಥ ಏನೇ ಕಲ್ಲುಗಳಿದ್ರು ಸಹ ನಾನು ಅದನ್ನು ಹಾಕ್ತೀನಿ ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾನು ಈಗ ವೇದಿಕೆಯಲ್ಲಿ ಹೇಳೋದಿಲ್ಲ, ತನು ಮನ ಧನ ಎಲ್ಲವನ್ನೂ ಸಹ ನಾನು ಮಾಡ್ತೀನಿ. ನಮ್ಮ ಈ ಹುಟ್ಟಿದ ಊರಲ್ಲಿ ಒಂದು ದೇವಸ್ಥಾನ ಆಗ್ತಾ ಇದೆ ಅಂದರೆ ಅವರಿಗೆ ಹೆಮ್ಮೆ ಆಗ್ತಾ ಇದೆ. ಅದಕ್ಕೆ ಅವರಿಗೆ ನಮ್ಮ ಶ್ರೀ ಕೊಲ್ಲಾಪುರೇಶ್ವರಿ ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ದಯವಿಟ್ಟು ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ದಯವಿಟ್ಟು ವೇದಿಕೆ ಮೇಲೆ ಒಂದು 5 ನಿಮಿಷ ಕೂತ್ಕೊಳ್ಳಿ. ದಿನ ತಪ್ಪದಂಗ್ ನೋಡ್ತಾ ಇದ್ದೀನಿ ಅಣ್ಣ 3 ತಿಂಗಳಿಂದ ನಾನು. ಬಟ್ ಈಗೆಲ್ಲ ಬರ್ಲಿಕ್ಕೆ ಕಾರಣ ನೀವೇ ಹೇಳಿದಲ್ಲ. 8 ತಿಂಗಳ ಹಿಂದೆ ನಾನು ದಿನನಿತ್ಯ ಇಲ್ಲೇ ಇರ್ತಿದ್ದೆ. ಬೆಳಿಗ್ಗೆ 5 ಗಂಟೆ ಓಪನ್ ಆಗೋದು, ಸಾಯಂಕಾಲ 10 ಗಂಟೆ. ಗೊತ್ತಾಗಿರೋದ್ರಿಂದ 3 ತಿಂಗಳಿಂದ ಒಂದೇ ಸಮ ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ದಲ್ಲೇ ನಾನು ಮಲಗಲ್ಲ ಅಣ್ಣ. ದಿನ ಇದನ್ನ ಯಾವ ಊಟಲ್ವ ಗುಂಡ ಅಣ್ಣ. ಇದಕ್ಕೆಲ್ಲ ಕಾರಣ ನೀವೇ. ನಾನು ಇಲ್ಲಿ ಗುಡಿ ಮಾಡ್ಕೊಂಡು ಅಲ್ಲಿ ಮನೆ ಇಲ್ಲಿದ್ದೆ ನಾನು. ಅವ್ರು ಜನ ಏನ್ ಮಾಡೋರು ಬಂದ ತಕ್ಷಣ ಇವಾಗ ಉದಾಹರಣೆ ಕಸ ಹೊಡಿತಾರೆ ಒಳಗಡೆ. ಒಂದ್ಸಲಿ ಬಂದಿದ್ನಲ್ಲ ಅಣ್ಣ, ಪಾಪ ನೀವು ಬಿಸಿ ಇದ್ರಿ, ಗುಂಡುಂಗೆ ಲೇಟ್ ಆಗಿತ್ತು, ಅಣ್ಣಂಗೆ ಇನ್ನೊಂದ್ಸಲಿ ಮಾತಾಡ್ತೀವಂತೆ ಬಾರಕ್ಕ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿತ್ತು. ಮನೆ ಗುಂಡ ದೇವ್ರು ಮಾಡಿದ್ನಲ್ಲ ಅಣ್ಣ, ಅವಾಗ ನೀವು ಬರ್ತೀರಾ ಅಂತ 3 ಗಂಟೆವರೆಗೂ ಕಾದಿದ್ದೀನಿ. ಫಂಕ್ಷನ್ ಬರಲ್ಲ, ಬೇಜಾರ್ ಮಾಡ್ಕೋಬೇಡ. ಯಾವುದೇ ಫಂಕ್ಷನ್ ಬರೋದಿಲ್ಲ. ನಾನು ಬರೋದು ಊಟ ದೇವಸ್ಥಾನ ಊರೊಳಗಿದ್ದೆ. ಅವತ್ತೇ ಸಿಕ್ತು ಇದಕ್ಕೆ ಕೊಡು, ನಾನು ಕೊಡು. ನೋಡಿ, ಕಷ್ಟಪಟ್ಟಿದ್ದು ಯಾವ್ದು ವ್ಯರ್ಥ ಆಗೋದು ಬೇಡ. ಒಂದೇ ಒಂದು ಸಣ್ಣ ವಿನಂತಿ ಹೇಳ್ಬಿಡ್ತೀನಿ, ಬೇಕಿದ್ರೆ ಚಿಕ್ಕ ತಗೊಂಡೋಗಿ ಬ್ಯಾಡ್ವಾರಿ ಸುಮ್ಮನೆ ಹೋಗಿ, ಆಮೇಲೆ ಅಂತರ ಹಾಕೊಂಡು ಅದಕ್ಕೆ ಬಿಸಾಕ್ಬೇಡಿ. ಉದಾಹರಣೆ ಹೊರತು ಸಂತೋಷದಿಂದ ಕೇರಳ ಮಹಾರಾಜರಿಂದ ಹುಷಾರ ಇದ್ದಾರೆ. ಅನಂತ ಪದ್ಮನಾಭ ಎಂತ ತೆಗೆದಿಲ್ಲ. ಮೊನ್ನೆ ಒಂದು ಬೇಜಾರ ಸಂಗತಿ ನಡೀತಿದೆ. ಅಮ್ಮ ಮಗ ಬರ್ತಾರೆ, ಮಗ ಸ್ವಲ್ಪ ತಲಲ್ಟೆ. ಒಂದು ನೀವು ಫೋನ್ ಪೇ ಗೂಗಲ್ ಪೇ ಎಲ್ಲೂ ಮಾಡೋಂಗಿಲ್ಲ. ಆ ಥರ ವ್ಯವಸ್ಥೆ ಇರೋ ಒಂದು ಟೋಲ್ಗೂ ಫ್ರೀ ಬಿಡೋಂಗಿಲ್ಲ, ಒಂದು ಸಂಸ್ಥೆಗೂ ಫ್ರೀ ಬಿಡೋಂಗಿಲ್ಲ, ಒಂದು ಸಂಘಲ್ಲೂ ಫ್ರೀ ಬಿಡೋಂಗಿಲ್ಲ. ಆ ಥರ ವ್ಯವಸ್ಥೆ ಇರೋದಿಲ್ಲ. 60 ಟೀನು ಎಲ್ಲೂ ಕುಡಿಯೋದಿಲ್ಲ ನಾವು. ನಿಮಗೆ ನಂಬಿಕೆ ಇದ್ರೆ ಬಂದು ಕಾಣಿಕೆ ತೋರಿಸಿ ಪ್ರೀತಿನ. ಇಲ್ಲ ಅಕ್ಕಿ ಬೆಲ್ಲ ತನ್ನಿ, ಅಕ್ಕಿ ಥರ ದುಡ್ಡಿಲ್ಲ ಅಂದರೆ 1 ರೂಪಾಯಿ ಕಟ್ಟಿದ್ದು ಕರೆಕ್ಟೇನ. ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ತರಬೇಕು ಅಂತ ಏನಿಲ್ಲ, ನಾನೇ ಕೊಡ್ತೀನಿ ಫ್ರೀಯಾಗಿ. 10% ಇರುತ್ತೆ. ಬೆಳ್ಳಿ ತಗಡು, ಬೆಳ್ಳಿ ತಗಡಿಗೆ ತೊಟ್ಲಿಗೆ ಸಾರಿ ತಗಡಿನಕ್ಕೆ ಬೆಳ್ಳಿ ನೀರು ಬಿಟ್ಟಿರ್ತಾರೆ. ಅವು ಅಳ್ತಿಗೂ ಬರಲ್ಲ, ಹಾಕಕ್ಕೆ ಬರಲ್ಲ. ಯಾವ್ಯಾವ ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ. ನಾನೇ ಫ್ರೀಯಾಗಿ ಕೊಡ್ತೀನಿ. ಇಷ್ಟರಲ್ಲಿ ಏನು ನಾನು ಸೊಸೈಟಿಗೆ ತಿನ್ನೋದು, ಮನೆಗೆ ತಗೊಂಡೋಗಲ್ಲ ಏನು ನಾನು. ಇಷ್ಟೇ ತಿನ್ನೋದು ಮನುಷ್ಯ, ಇಷ್ಟೇ ಹಾಕೊಳ್ಳೋದು. ಎಂಥ ಕೋಟಿ ಕಾರ ಬಂದರೆ ಯಾವನು ಕಾರ ಕರ್ಕೊಂಬರೋದಿಲ್ಲ. ಎಂಥ ಕೋಟಿ ಮನೆ ಕಟ್ಟಿರಿ ಯಾವನು ಬಿಲ್ಡಿಂಗ್ ಮೇಲೆ ಭೂಮಿ ಮ್ಯಾಗೆ ಬರಲೇಬೇಕು. ಅರ್ಥ ಮಾಡ್ಕೊಂಡು ಬದುಕಿ. ಅಥವಾ ನಂದೊಂದು ಸಣ್ಣ ವಿನಂತಿ, ಯಾರು ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಮೊನ್ನೆ ಯಾರೋ ಒಂದು ಹ್ಯಾಂಡಿಕ್ಯಾಪ್ ಹುಡುಗಿ, ಕಾಲಿಲ್ಲ, 1.5 ಕಾಲಣ ಹುಡುಗಿ, ಒಂದು ಕಾಲಿಲ್ಲ. ಇಲ್ಲಿ ಯಾರೊಬ್ಬ ನಿಮ್ಮಂತ ಕರ್ಕೊಂಬಂದ ಪುಣ್ಯಾತ್ಮ. ನಾನು ಇಟ್ಕೊಂಡೆ, ಬಿದ್ದುಬಿಟ್ಲ ಅಲ್ಲಿ ಕುಸ್ಕೊಂಡ. ತಂಗಿಂತ ಸ್ವಲ್ಪ ಮುಟ್ಲು, ನಿಮ್ಮ ತಂಗಿಂತ ಸ್ವಲ್ಪ ಕೈ ಬಿಗ್ಗೇರ್ಕೊಂಬಿಟ್ಟೆ. ಯಾವನ ಆಯ್ಕೆ ಮೊನ್ನೆ ಒಬ್ಬ ಯಾರೋ ಇಡೀ ಗುಡ್ಡ ಮೇಲೆ ನೀರು ಬಿಡ್ತಾನೆ ಪ್ರಾಣಿ ಪಕ್ಷಿಗೆ. ಯಾರೊಬ್ಬ ಪುಣ್ಯಾತ್ಮ ಅಂತಾನು. ಯಾವುದೋ ಊರಲ್ಲಿ ತಿಪ್ಪಳೊಬ್ಬ ಬೋರ್ ಹಾಕ್ಸ್ಕೊಂಡು ಫೇಸ್ಬುಕ್ಕಲ್ಲಿ ಬಿಡ್ತಾವನೆ. ಎಲ್ಲೋ ಬಡಬಗ್ಗು ನೀರು ಕುಡಿಲಿ, ತೋಟಕ್ಕೆ ನೀರು ಬರಲಿ, ದನಿ ನೀರು ಬರಲಿ, ಅಲ್ಲಿ ಪ್ರಾಣಿ ಪಕ್ಷಿ ಕುಡಿಲಿ ನೀರು ಬಿಡ್ತಾವನೆ. ಅವನೇ ಮೆಸ ಹಾಕ್ಯಾನ ಬೋಳಿ ಮಗ. ಏನಂತ ಹಾಕ್ಯಾನ ಗೊತ್ತಾ, ಇವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ಹಿಂಗೆ ನಮ್ಮ ಜನಗಳು ಯಾರ ಬಗ್ಗೆ ಕೆಟ್ಟ ಮಾತಾಡ್ಬಿಡ್ರಪ್ಪ. ನಿಮ್ಮ ಅಪ್ಪ ಅಮ್ಮನ ಅತಿಗೆಸಿಬೇಡಿ, ಸಾಲ ಮಾಡೋದ ಬಿಡಿ, ಉಂಡು ಮಲೆ ಮಲ್ಕೋಬೇಡಿ. ತಮ್ಮ ದುಡಿಯೋಕೆ ಹೋಗಿಲ್ಲ ಅಂದ್ರೆ ಅದೇ ಮನೆ ಅಲ್ಲ ಒಳಗೆ ಕೂತಿತ್ತು, ಕಾಲು ಒಳಗೆ ಕೊಡೋವು. ಇದೇ ಹಳ್ಳ, ಮಧುಕೆರೆ ಹಳ್ಳ, ಮಾಯದ ಇಲ್ಲ ಹಳ್ಳ, ಮಾಯಮಡಗಾಸ ಹೋಗುತ್ತೆ ಹಳ್ಳ. ಆ ಸಣ್ಣ ಹಳ್ಳ ಅಲ್ಲ, ಗಾಳಿ ಬರೋ ಹಳ್ಳ. ಅದೇ ಅಲ್ಲೇ ಇದ್ವಿ, ಅಲ್ಲೇ ಬದುಕಿದ್ವಿ, ಅಲ್ಲೇ ಗುಡಿ ಮಾಡ್ಕೊಂಡಿದ್ದೆ, ಅಲ್ಲೇ ಸಾಕಿದ್ದೆ 7-8 ಜನ ಕೊರೋನಾ ಬಂದಾಗ. ಯಾರು ಕಸ ಹೊಡಿತಿರ್ಲಿಲ್ಲ, ಹೆಣ್ಮಕ್ಳು ಸೊಂಟ ನೋವುನರು. ಗಂಡು ಮಕ್ಳು ಯಾವನು ಕಲ್ಲು ಎತ್ತಿರ್ಲಿಲ್ಲ. ಈಗಲೇ ಯಾವನು ಎತ್ತಲ್ಲ. ದೇವಸ್ಥಾನ ಮ್ಯಾಕ್ ಮಾಡ್ತಿದ್ವಿ. ಕೆಳಗಡೆ ಮಾಯಿನ ತಪ್ಪರು ಗುದ್ದಾಡ್ ಅವ್ರವ್ರೆ ಏನೋ ಹಳೆ ಮೈಗಳು ಮಕ್ಕಳೆಲ್ಲ ಬಂದು ಕೇಸ್ ಹಾಕೊಂಡು ಗುದ್ದಾಡ್ ಸಾಯ್ತಾರವ್ರೆ. ಮ್ಯಾಲ ದೇವಸ್ಥಾನ ಮಾಡ್ತೀನಿ ಅಲ್ಲಿ ಯಾವನಾರ ಕಲ್ಲು ಎತ್ತಿರ್ಲಿ, ಬಿಸಿಲು ಅಂತೀರ, ಹೆಣ್ಮಕ್ಳು ಸೊಂಟ ನೋವು ಅಂತೀರಪ್ಪ. ಒಳ್ಳೆ ನಮ್ಮಮ್ಮ 72-73 ವರ್ಷ ಮುದ್ದು ಅಡುಗೆ ಮಾಡ್ತಾ ಬರ್ತಾಳೆ ನಮ್ಮಮ್ಮ. ಅವಳೆ ನಮ್ಮ ಅಪ್ಪ ನೋಡೋಕೆ ಸೊಸೆಗಳು ಬರ್ತಾವ ಮೇಲೆ ನೋಡಿ. ಅಣ್ತಮ್ಗಳು ನಾವೆಲ್ಲ ನೀವು ಗುದ್ದಾಡ್ ಸಾಯ್ತಿರಲ್ಲ. ಒಬ್ಬನೇ ಮಗ ಮನೆ ಕುಡಿದು ಮಲಗಿರ್ತಾನಲ್ಲ, ಒಬ್ಬಳೆ ಮಗಳು ಹೊಡ್ ಬಂದಿರ್ತಾಳಲ್ಲ, ಮಗು ಹೊಳುತ್ತೆ ಅಂತ ಬರ್ತೀರಾ ನೋಡಿ. ಹೆಂಗೆ ಜೀವನ ಮಾಡೋದು ತೋರಿಸಿ ನಮ್ಮ ಅಪ್ಪ ಕಸೇನೆ ಜೀವನ ಮಾಡೋದು ಹೆಂಗೆ ಅಂತ ಅಲ್ವಾ. ಒಂದೇ ಒಂದು ಹ್ಯಾಬಿಟ್ ಮಾಡಲ್ಲ, ಒಬ್ಬರ ಬಗ್ಗೆ ಮಾತಾಡೋದಿಲ್ಲ ನಾವು. 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಜಾತೀಯತೆಯೇ ಇಲ್ಲ ಕಣ್ರಯ್ಯ, ಧರ್ಮನಿಂದಲೇ ಮಾಡೋದೇ ಇಲ್ಲ ನಾನು. ನನಗೆ ಬೇಜಾರು ಏನು ಸಂಗತಿ ಗೊತ್ತಾ, ಯಾರ ಮೊನ್ನೆ ಬಂದು ಗುದ್ದಾಡ್ತಿದ್ಲು, ಬಟ್ಟೆ ಮೈಮೇಲೆ ಬಟ್ಟೆ ತಕೊಂಡ್ರಿ, ಸಿಸಿ ಕ್ಯಾಮರಾ ಹಾಕಿ ನೋಡ್ರಯ್ಯ, ಕಳ್ದನೂ ಆಗಲ್ಲ. ಒಳ್ಳೆ ಕಡೆ ಹೇಳ್ಕೊಂಡ್ರಯ್ಯ, ತಾಕತ್ತಿರ ಬಂದು ಕಾಣಿಗಡ್ಡೆ ಬಿದ್ದು ದುಡ್ಕೊಂಡ್ರೆ ಸಾಯಂಕಾಲ 8 ಗಂಟೆ ಬರ್ರಯ್ಯ, ಬೀಗನೇ ಹಾಕಿರಲ್ಲ. ಒಂದು ದನಿ ರಕ್ತ ನಾಯಿನೇ ಕದ್ದಿಲ್ಲ, ಒಬ್ರಿಗೆ 1 ರೂಪಾಯಿ ಮೋಸ ಮಾಡಿಲ್ಲ ನಾವು.
ಎಂತಮ್ಮ ಯಾರೋ ದುಡ್ಡೇ ಕೇಳಿಲ್ಲ ಇವತ್ತು ನಾನು ಇವತ್ತೇನೋ ನನ್ನ ಇತಿಹಾಸದಲ್ಲಿ ನಾನು ಏನವತ್ತು ಈ ಬೆಳಗ್ಗೆ ಯಾರ ಮುಖ ನೋಡಿದ್ದ ಬೆಳ್ಳಿ ಕಿರೀಟನೇ ಬೇಡ ಅಂತ ನಾನು ಡಾಕ್ಟ್ರೇಟೇ ಬೇಡ ಅಂತ ನಾನು ನಿಮ್ಮ ಪ್ರೀತಿ ಮುಂದೆ ಯಾರು ಡಾಕ್ಟ್ರೇಟು ಅಲ್ಲ ಭಕ್ತರಿದ್ದು ಸಾಕು ಭಕ್ತರು ಯಾವ ಊರಿಗಾರ ಹೋಗಿ ಅಣ್ಣ ತಮ್ಮ ಭಾವ ಮಾವ ಅಂತ ಅದೇನು ಖುಷಿನೂ ಅದು ಆಗ ಆನಂದ ಅಷ್ಟಿಷ್ಟಲ್ಲ ಆಸ್ತಿನೇ ಮಾಡ್ಕೊಂಡಿಲ್ಲ ಅದೇ ಮನೆ ಕಡೆ ಚೆಕ್ ಮಾಡ್ಕೊಂಡು ಬರೋದ್ರೆ ಒಂದೇ ಒಂದು ಮನ್ಸಿ ಇತ್ತು ರಪ್ಪ ಮಾಡ್ಕೊಟ್ಟಿದ್ದು ಬಾಯ್ಕೊಂಡಿದ್ದು ರಪ್ಪನ ಬಲಿಸಿದ್ದೆ ಆ ಮಂಚ ಮೇಲೆ ಕೂತಿದ್ದೀನಿ ಅಷ್ಟೇ ಮಲಗಿಲ್ಲ ನೆಲದಲ್ಲೇ ಮಲಗೋದು ನೆಲದಲ್ಲೇ ಕೂತ್ಕೊಳ್ಳೋದು ನೋಡ್ರಯ್ಯ ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳಿದೆ ವಿಗ್ರಹಗಳು ಹೇಗಿದ್ದಾವೆ ಹಾಗೆ ಮಕ್ಕಳಿದೆ 5 ವರ್ಷ 10 ವರ್ಷ ಮಗನ ವಿಗ್ರಹ ತಲೆ ಬೆಳ್ಳಿ ಸಮೇತ ಹಂಗೆ ಮಕ್ಕಳಿದ್ದಾರೆ ಹೆಂಗೆ ಬೆಳಿತಾರೆ ಮಕ್ಕಳು ಹಂಗೆ ಕಲ್ಲು ಬೆಳಿತೈತಿ ಅದೇ ಬಲಮುರಿ ಬೆಳಿತೈತೆ ಅವು ಏನು ನೋಡೋದಿಲ್ಲ ದೇವ್ರಿಗೆ ಟರ್ನ್ ಆಗುತ್ತೆ 16 ವರ್ಷ ನಿತ್ತು ಬರೋ ನೀರು ಬರುತ್ತೆ ಅದೇ ಬಾವಿ ಇದೇ ಕೈ ಇವತ್ತು ನಮ್ಮ ಅಣ್ಣನ ನಮ್ಮ ಪ್ರೀತಿಗೆ ಅದು ಏನು ಅಣ್ಣನ ಅಭಿಮಾನ ನಂಗೆ ಅಣ್ಣನ ಅಭಿಮಾನ ನಮ್ಮ ಅಣ್ಣೊಂದೇನು ಬಂಗಾರ ತುಂಬ್ರ ಆಗ್ತಾ ಅಣ್ಣನ ಮನಸ್ಸೇ ಬಂಗಾರ ಅಣ್ಣ ಅಕ್ಕೆಲ್ಲ ಅಂದ್ರೆ ಬೇಜಾರಾಗ್ತಾರೆ ಅಂತ ಯಾಕೆ ಅಂದ್ರೆ ಮೊನ್ನೆ ಒಂದು ದಿವಸ ಬಂದು ಯಾವುದೋ ಒಂದು ತಾತ ಮಕ್ಕಳು ಅಮ್ಮ ಮಕ್ಕಳು ಲೈವಲ್ಲಿ ಹಾಕಿದ್ದೀನಿ ಅಂತ ಗಲಾಟೆ ಮಾಡೋದು ಬಿಡಿ ಈಗ ಎಷ್ಟು ಹೋಗ್ತಾರೆ ಎಲ್ಲ ಉಗ್ದೋಗು ಮತ್ತೆ ಒಬ್ರು ಪುಣ್ಯಾತ್ಕಿತ್ತು ಅದು ಯಾವ ಪುಣ್ಯಾತ್ಕಿತ್ತು ಏನು ಕರ್ಮ ಮಾಡೋದು ಗೊತ್ತಿಲ್ಲ ಲೆಟ್ರಿನ್ ಮಾಡಿ ಡೈಪರ್ಲಿ ಆಗ್ತಾ ಇಲ್ಲ ಯಾವನ ಪುಣ್ಯಾತ್ಮ ಬಂದು ಕಾಣೋದ ಅಯ್ಯೋ ಆ ಪುಣ್ಯಾತ್ಮ ನಂಗೆ ಇವತ್ತು ನನಗೆ ಅಮಾಸಿಂದ ಬೇಜಾರಾಗ್ತೈತಿ ಎಂತೆಂದ್ರೆ ಸೀರೆ ಕೊಟ್ಟು ಎಂತೆಂದ್ರೆ ಮನಸ್ಸಿನಿ ಆ ಡೈಪರ್ ಎತ್ತಿ ತಮ್ಮಗೊಂದು ನನಗೆ ಸೀರೆ ಕೊಡೋಕ್ಕಾಗಲಿಲ್ಲ ಮನಸ್ಸಕ್ಕಾಗಲಿಲ್ಲ ಬೆಂದೊಳಗೆ ಅವ್ನು ಹಂಗೆ ಹೋಗ್ಬಿಟ್ಟ ಅದೊಂದೇ ಮನಸ್ಸಿಗೆ ಬೇಜಾರಾಗ್ತಿರೋದು ಕೆಲವರು ಬಂದು ಕಸ ಹೊಡಿತೀರಿ ಲೋಕಾಯುಕ್ತರು ಬಂದು ಕೈ ಬಂದು ಒಂದು ಕಲ್ಲು ಹಾಕೋ ಇದ್ದಾರೆ ಇನ್ನಾರು ಒಳಗಡೆ ಉಗಿಯೋದು ಒಳಗೆ ಎಸೆಯೋದು ಮಕ್ಕಳು ಏನಾರ ಬಮ್ಮಿ ಅಂದ್ರೆ ಡೈಪರ್ ಎಸ್ತದ ಏರಿದೆ ದೇವಸ್ಥಾನ ಒಳಗೆ ಯಾರು ಬೇಕಾದ್ರೆ ಬಂದು ದೇವಸ್ಥಾನ ಮೇಂಟೈನ್ ಮಾಡ್ರೆ ಫ್ರೀ ಆಗ್ಬಿಡ್ತೀವಿ ತಾಕತ್ತಿರೋ ಬಂದು ಮೇಂಟೈನ್ ಮಾಡಿ ನಿಮ್ಮ ಜೀವನ ತೆಗೆದುಬಿಡುತ್ತದೆ ದೇವ್ರು ನಿಮ್ಗೆ ಗೊತ್ತಿಲ್ಲ ಅಷ್ಟು ಸುಲಭ ಅಲ್ಲ 8 ವರ್ಷ ಹೊತ್ಕೊಂಡು ಕುಡಿತೀನಿ ನಾನು ಕರೆಂಟ್ ಕೊಡ್ತೀವಿ ಅಂತಾರೆ ಮಗಳೊಳಗೆ ಕಲ್ಲ ಹೊಡೆದ್ರೆ ಆಂಧ್ರದಲ್ಲಿ ಇದೇ ಹೊತ್ಕೊಂಡು ಕುಣಿಯೋದು ನಾನು ಈಗ ಅಮಾಸೆ ಹೊತ್ಕೊಂಡು ಕುಣಿತೀವಿ ದಿನ ಅನ್ನ ತಿಂದೀವಿ ಅಂತ ಬೆಳಿಗ್ಗೆ ಎಲ್ಲಿ ಹೊಡಿತಿದ್ದೆ ರಾತ್ರಿ ಇದು ಹೊಡಿತಿದ್ದೆ ಆಟ ಓಡಿಸ್ತಿದ್ದೆ ನಿಮ್ಮ ಏರಿಯಾದ ಡ್ರೈವರ್ ನಾನು ಹರಪನಹಳ್ಳಿ ಹೈವೇನೇ ಇರಲಿಲ್ಲ ಅವಾಗ ಕ್ಲೀನರು ಇಲ್ಲಿ ಹೊತ್ಕೊಂಡು ಕುಣಿತಾ ಇದ್ದೆ 1 ಗಂಟೆ ಅಂದರೆ ಎಲ್ಲ ಲೇಟ್ ಆಗುತ್ತಾ ಅಂತ ಆ ಚಪ್ಪಲಿ ಬಿಡಿದ್ದು ಒಬ್ಬಳ್ಬೇಕು ಈಗ ನೋಡಿ ಯಾವನೊಬ್ಬ ಚಪ್ಪಲಿಗೆ ಬಂದಿದ್ದ ಹೆಂಗ್ ಮಾಡಿ ಮೆಂಟ್ಲು ಮಾಡಕ್ಕೆ ನೋಡಿ ಚಪ್ಪಲಿ ಬಿಡಿ ಗತ್ತೊಡೋದು ನಿಮ್ಮನೆ ಬರ್ಗಳು ಈ ದೇವಸ್ಥಾನದಲ್ಲಿ ದಂಡಂ ದರ್ಶನ ಎರಡೂ ಇರುತ್ತೆ ಅನುಭವಿಸ್ಕೊಳ್ಳಿ ನಾವೇನು ಸವಾಸ ಅಲ್ಲ ಆಮೇಲೆ ಜನಸೇವೆ ಮಾಡೋದು ಯಾಕೆ ಬಿಟ್ಬಿಡಿ ಅಂತ ಹೇಳಿದ್ರೆ ಭಾಳ ಜನ ಹೆಣ್ಣುಮಗಳು ಮುಸ್ಲಿಮಾನ್ ಜನಾಂಗ ಹುಡುಗಿ ಕೇಳ್ತಿದ್ದೆ ಯಾಕಣ್ಣ ಜನಸೇವೆ ಗೊತ್ತಿಲ್ಲ ಜನರು ಏನು ಮಾಡ್ತೀರಿ ನೀವು ಲೇಟ್ ಆಗುತ್ತಾ ಅಂತ ಕೇಳಿದ್ರೆ ಏನು ಹೇಳೋದು ನಾವು ನಿಮಗೆ ಹೇಳೋಣ ಒಂದೇ ಗಂಡ ಒಂದೇ ಇಂತಿ ಡೈವರ್ಸ್ ಕೊಡ್ತೀವಿ ಮಗು ಅಳುತ್ತೆ ಅಂತ ಬರ್ತೀರಿ ನಾವು ನಿದ್ದೆನೆ ಮಾಡ್ರೆ ನಮ್ಮ ಮಕ್ಕಳಿದ್ದಾರೆ ಯಾರ ನೀನು ಒಳಗಡೆ ಮಾಡಿ ಯಾರೇನೋ ಅಡ್ಡಿ ಕೆಲಸ ಆಗ್ತವೆ ಮತ್ತೆ ದೇವರಿಗೆ ಅಡ್ಡ ಬೆಳಲ್ಲ ಫ್ಲೈಂಗ್ ಕಿಸ್ ಹೊಡೆ ಕೆಲಸ ಆಗ್ಬಿಡುತ್ತೆ ಇಲ್ಲ ಕಿಸ್ ಹೊಡಿತೀರಿ ಅಲ್ಲೋಗಿ ದೇವ್ರ ಕೆಲಸ ಆಗ್ತಾವ ಅಂತ ಅಚ್ಚಿಗೆ ಬಂದು ಅಲ್ಲೇ ಕೇಳ್ತಾರೆ ಅಂತಿರ್ತಾವ ನಮ್ಮ ತಮ್ಮಗಳನ್ನ ಸ್ವಾಮಿ ಕೆಲಸ ಬರ್ತಾರ ಅಂತ ಇನ್ನೇನು ಇಲ್ಲ ಅಲ್ಲಿ ಮೊನ್ನೆ ಬೇವನ ಬಂದು ಬೆಕ್ಕನಕ್ಕೂ ಸಾಕಾಗುತ್ತೆ ಮೊನ್ನೆ ಯಾವಾಗ ಬಂದ ಶುಕ್ರವಾರ ಬೆಳಗ್ಗೆನೆ ನನ್ನೇ ಎಕ್ಸ್ಕ್ಯೂಸ್ ಮೀ ಇಂದ ಎಲ್ಲ ಹೇಗೋ ಮಾಡ್ತಿದ್ದೆ ಸ್ವಾಮಿ ಇದಾನ ಅಂತ ನಿಮ್ಮ ಮನೆಗೆ ಹಾಲ್ಟಿಂಗ್ ಇತ್ತು ಬಸ್ಸು ಫ್ರೀ ಬಿಟ್ಟು ಟಂಪನ್ ಫ್ರೀ ಬಿಟ್ಟಿದ್ವಿ ಒಬ್ಬೊಬ್ಬರೇ ಬಂದು ಟಪ್ಪ ಲೇಟ್ ಆಗುತ್ತಾ ನಮ್ಮ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಟಂಪನ್ ನಿಲ್ಲಿಸ್ಬಿಟ್ಟೆ ಸೀಟ್ ಕೊಡಿಸ್ತಿದ್ವಿ ಮೋಡ್ ಕೊಡ್ಸೋಕ್ಕಾದ್ರು ಇನ್ನು ಮೊಸರನ್ನ ಹಾಲನ್ನ ಕೊಡ್ತಿದ್ವಿ ಮಗು ಹಾಲನ್ನ ಉಣ್ಣಲ್ಲ ಮೊಸರನ್ನ ಮುಟ್ಟೋದೇ ಇಲ್ಲ ಇಡ್ಲಿ ಕೊಡಿ ಅಂತಾರೆ ಹಾಲ್ಟಿಂಗ್ ಆದ್ರೆ ಎಲ್ಲಿ ತರೋದು ಒಳ್ಳೆ ದಿಮ್ ಕೊಡಿ ಅಂತಾರೆ ಇದೆಲ್ಲ ಬೇಕಾದ್ರೆ ಇವ್ರಿಗೆ ಕೇಳಿ ನಮ್ಮನೆ ಕೆಲಸ ಮಾಡೋ ಹುಡುಗರು ಇವ್ರಿಗೆ ಕನ್ನಡ ಸರಿ ಬರೋದಿಲ್ಲ ಹೇಳ್ತಾನೆ ಹಂಗೆ ಮೊನ್ನೆ ಯಾರ ಬಂದರೆ ಏನಂದ್ರಪ್ಪ ಹಬ್ಬದ ದಿವಸ ಯಾರ ಬಂದು ಭಜನೆ ಮಾಡ್ತಾರೆ ಪುಣ್ಯಾತ್ಮರು ಯಾರ ಬಂದು ಗುಡ್ಡ ಹಾಕ್ತಾ ಇದಾರೆ ನಮ್ದೇನಪ್ಪ ನಾವೇನು ದೊಡ್ಡ ಪಂಡಿತರಲ್ಲ ದೊಡ್ಡ ಭಗವಾನರು ಅಲ್ಲ ಯಾರ ಕೊಟ್ಟಿದ್ದು ನಾವು ಸ್ವಲ್ಪ ದಾನ ಮಾಡ್ತೀವಿ ಅಲ್ವೇಣ ನಾನು ಈಗ ಕೂತಿದ್ದೆ ಅಲ್ಲಿ ಯಾರ ಎಂದ ಪಂಡಿತರು ಆಡಾಡ್ತಿದ್ದ ಮಣ್ಣಂತ ಯಾರು ಅಡುಗೆ ಮಾಡ್ತಿದ್ರು ಏನೋ ಒಳ್ಳೆ ಹಬ್ಬ ಅಂತ ಮಾಡ್ತಿದ್ರೆ ಇವ್ರು ಆಚಾರ್ಯರು ಒಳಗಡೆ ಪೂಜೆ ಬಿಟ್ಟಿನಿ ಆಂಧ್ರದಿಂದ ಬಂದ ಪಾಪ ಅಪ್ಪಂಗೋಸ್ಕರ ಅವನ್ನೇ ಕರೆದು ಯಾರೋ ಒಂದಿಬ್ಬರು ಲೇಡಿ ಲೆಟ್ರಿಂಗ್ ಹೋಗುತ್ತೆ ಮಗು ಕೆಳಗೆ ಕರ್ಕೊಂಡು ಹೋಗ್ಬಾರ್ದು ಅಂತದ್ದು ನೋಡಿ ಎಂಥ ಬುದ್ಧಿವಂತರು ಬರ್ತಿದ್ನಿ ದೇವಸ್ಥಾನಗಳಿಗೆ ಅಣ್ಣ ಶಿವ ಇಲ್ಲ ಕಣ ಈಗ ಅಪ್ಪ ಅಮ್ಮ ಹಸಿಗೆ ಸೇದು ಎಂತಿ ಕರ್ಕೊಂಡು ಡಿಸ್ಟರ್ಬೆನ್ಸ್ ಹೊಡೆಯೋದು 3 ತಿಂಗಳು ಎಂತಿ ಬಿಡೋದು ಗಂಡು ಬಿಡೋದು ಈ ಶಿವ ಎಲ್ಲಿದ್ದಾರೆ ಈಗ ಶಿವನೂ ಇಲ್ಲ ಚಂದ್ರನೂ ಇಲ್ಲ ಈಗ ಅಲ್ವಾ ಮಳೆಯವರೇ ಬರ್ಸ್ತಾರೆ ಈಗ ಅಲ್ವಾ ಮಳೆನವರೇ ಬರ್ಸ್ತಾರೆ ಸೂರ್ಯನವರೇ ಬರ್ಸ್ತಾರೆ ಜ್ವರ ಬಿಸಿಲು ಬಂದ್ರೆ ಸೂರ್ಯನೇ ಬೈಕಂತಾರೆ ಕಮ್ಮಿ ಬಿಸಿಲು ಬೈಕಂತಾರೆ ಜ್ವರ ಮಳೆ ಬಂದ್ರು ಬೈಕಂತಾರೆ ಮಳೆ ಇಲ್ದವ್ರು ಬೈಕಂತಾರೆ ಅಲ್ವಣ್ಣ ಜ್ವರ ಗಾಳಿ ಬಂದ್ರು ಬೈಕಂತಾರೆ ಈ ಜನ ಯಾರು ನಂಬ್ತಾರಯ್ಯ ಅಂತ ಅಪ್ಪ ಅಮ್ಮ ನಂಬಿ ಸಾಕಣ ಈ ಪ್ರಪಂಚ ಮುಂದುವರಿದಿದ್ದಿ ಎಲ್ಲಿ ಎಷ್ಟು ಜನ ಅಲ್ಲೊಬ್ಬ ಮಗ ಯಾರೋ ಭಾಷೆ ಎರಿ ಸ್ಕೂಟರ್ ಇಟ್ಟಾರೆ ನೀವೆಲ್ಲ ಏನ್ ಅನ್ಕೊಂಡಿರಿ ಅಪ್ಪ ಅಮ್ಮ ಹೊಡೆಯೋದೆಲ್ಲ ಕಲ್ತಿದ್ದೀರಿ ನೀವೆಲ್ಲ ಮಗ ಡಿಗ್ರಿ ಓದ್ಬಿಟ್ಟು ದೊಡ್ಡ ಮನುಷ್ಯ ಅಲ್ಲ ಮಗಳು ಮೊಬೈಲ್ ಇಟ್ಕೊಂಡು ದೊಡ್ಡ ಮನುಷ್ಯ ಅಲ್ಲ ಏನು ಓದ್ತೀರಿ ಫಸ್ಟ್ ಯೋಚನೆ ಮಾಡಿ 14 ನಿಮಿಷ ಫೋನ್ ಕೊಡಿಸ್ತೀರಿ ವೀಲಿಂಗ್ ಮಾಡಿ ಚೇಣಿ ತಿಂದು ಅಪ್ಪ ಅಮ್ಮ ಹೊಡೆಯೋದು ದೊಡ್ಡ ಮನುಷ್ಯ ಟ್ಯಾಟಿ ಹೊಡ್ಕೊಂಡು 14 ನಿಮಿಷ ಹೆಣ್ಮಕ್ಳು ಮೊಬೈಲ್ ನೋಡಿ ಹೊಡೋಗ್ಬಿಟ್ರೆ ಕಂಡ ಮನೆ ಸರಿ ಇಲ್ಲ ಅನ್ನೋದು ನಿಮ್ಮನೆ ಮಕ್ಕಳು ನೀವು ಸರಿ ಇಟ್ಕೊಳ್ಳೋದಿಲ್ಲ ಯೋಚನೆ ಮಾಡಿ ನೋಡಿ ನಾವೆಲ್ಲ ಅಣ್ಣ ತಮ್ಮಗಳು ಅಂದಾದ್ರೆ ಇನ್ನೊಮ್ಮೆ ಹೇಳ್ತೀನಂತೆ ದೂರಿಂದ ಬಂದಿದ್ರೆ ಅರ್ಚನೆ ಮಾಡೋದಾದ್ರೆ ದಯವಿಟ್ಟು ಬನ್ನಿ ಅಣ್ಣ ನಿನ್ನ ಕೆಳಗೆ ಜಾಸ್ತಿ ಮಾತಾಡ್ತೀನಿ ಅಣ್ಣ ನಮ್ಮ ಅಣ್ಣ ಮನೆ ಗುರುಪ್ರವೇಶ ಎಲ್ಲ ಆರಿಸಿ ಆಶೀರ್ವಾದ ಮಾಡಿ ಅಣ್ಣ ದೇವ್ರು ನಿಮಗೆ
ಆರೋಗ್ಯ ಆರಿಸ್ಕೊಳ್ಳಿ, ಎಲ್ಲಿ ಏನೇ ಬರಲಿ ಸಮೂಹ ಆಸ್ತಿ ಮಾಡು ಮಾಡೋದು. ನಿನ್ನ ಬಾಕಿ ಮಾತಾಡ್ತೀನಿ, ಅಲ್ಲಿ ಬರ್ತೀನಿ ನಾನು ಮೈ ಚಲೋ ಅಲ್ಲಿಂದ ಆಯ್ ಮಾಡಿದ್ರು ಒಂದ್ಸರಿ ಒಳಗೋಡು ಮುತ್ಕೊಟ್ಬಿಡ್ತಾರೆ. ನಾನು ಮಕ್ಕಳ ಗೌರ್ಮೆಂಟ್ ಸ್ಕೂಲ್ ಓದ್ತಿರೋದು ನಾವು ಟ್ಯೂಷನ್ಗೆ ಹೋಗುವಂತ ಯಾವತ್ತು ಹೇಳಿಲ್ಲ. ಸಗಣಿ ಬಾಚು ಹೈಯೆಸ್ಟ್ ಪರ್ಸೆಂಟೇಜ್ ಆಗಿದೆ ಅಲ್ಲ. ಹೌದೌದು ಅಲ್ಲ, ಅದೆಲ್ಲ ಅದು ಕಳಿಸ್ತಿಲ್ಲ ನಾನು. ಸಾಯಂಕಾಲ ಬೆಳಗ್ಗೆ ಸಗಣಿ ಬಾಚಬೇಕು, ಸಾಯಂಕಾಲ ಅಪ್ಪ ನೋಡ್ಕೋಬೇಕು ಅಂತ ಕಳಿಸ್ತೀನಿ. ಟ್ಯೂಷನ್ ಗೀಷನ್ ಅಂದರೆ ಪೋಲ್ ಬಿಡ್ತಾರೆ. ಅದ್ರಲ್ಲಿ ಫ್ರೆಂಡ್ಶಿಪ್ ಕಮ್ಮಿ, ಟೈಮ್ ಮನೆಗೆ ಬರ್ಬೇಕಲ್ಲ ಅದು ಬಿಡ್ತಾರೆ. ದೊಡ್ಡ ಮಗ ಅವನು 14 ವರ್ಷ 5 ವರ್ಷ ಕೊಡ್ತಾನು, ದುರ್ಗಮ್ಮ ಇದ್ದಂಗಿದ್ದಾನೆ. ಚಿಕ್ಕ ಮಗ 8 ವರ್ಷ 10 ವರ್ಷ ಕೊಡ್ತಾನು. ಈ ಗಂಗಮ್ಮ ಹೆಂಗಿ ತಂಗೆ ಇದ್ದಾನೆ. ಅತ್ತೆ ಮಕ್ಕಳು ಹಂಗೆ ಇರೋದು ಅಂತ ಹೇಳಿ ಹೇಳ್ತಾ ಇರ್ತೀನಿ. ವಿಗ್ರಹ ಇಲ್ಲಿ 5 ಭಾಳ ಪ್ರಬುದ್ಧ ಮನದ್ದು ಆಯಿತಾ. ಇನ್ನು ಅಣ್ಣ ನೀವು ಒಳ್ಳೆ ಸೇವೆ ಮಾಡ್ತೀರಂತೆ, ಹಂಗಾಗಿ ನಿಮ್ಮ ಅಕ್ಕಿಪಾಟ್ ಕೊಟ್ಟರೆ ಇವತ್ತು ಯಾರ್ಯಾರು ಕಾಣಿಕೆ ಡಬ್ಬಲ್ ದುಡ್ಡು ಹಾಕಿದ್ದೀರಿ ನೀವೆಲ್ಲ. ಅಕ್ಕಿ ಯಾರು ತಂದು ಕೊಟ್ಟಿರೋ, ಬೆಲ್ಲ ಯಾರು ತಂದು ಕೊಟ್ಟಿರೋ, ಸೀರೆ ತಂದು ಕೊಟ್ಟಿರಿ ನಿಮಗೆಲ್ಲ ದೇವಸ್ಥಾನದಲ್ಲಿ ಒಂದ್ಸರಿ ಇನ್ನೊಂದು ಬಿಡೋಣ. ಯಾರು ನಿಮ್ಮ ಮಗಳ ದೊಡ್ಡಪ್ಪ ಅಂತ ಅಲ್ವಲ್ಲ, ಚಿಕ್ಕಪ್ಪ ಅಂತ ಹೋಗಿ ನೀವು ಮಗಳಿದ್ದಾನ ಮನೆಯರ ಅವತ್ತೇರು ಬೇರೆ ಅಕ್ಕ. ಅಣ್ಣ ಸುಮ್ಕಿರಣ ನೀನು ನೀವಿಲ್ಲ ಅವ್ರಿಗೆ ಅಲ್ಲೆಲ್ಲ ಆ ತರ ಮಾಡಬೇಡಿ. ಒಂದ್ಸತಿ ಹೇಳಿದ್ರು ಆಶೀರ್ವಾದ ಮಾಡು, ಮಾಡು. ಹೊಸನಾ ಈಗ ನನ್ನ ಮಗನ ಆಯ್ತು ಸೊಸೆ ಮಾವನವ. ಚಿಕ್ಕ ಮಾವ ನಾನು, ದೊಡ್ಡ ಮಾವ. ಯಾಕಂದ್ರೆ ಇನ್ನೊಬ್ರು ಯಾರು ಬಾಕಿ ನಿಮಗೆ ಸರಿಲ್ವಾ? ಹೆಂಗಿದ್ದೀರಪ್ಪ, ಆರಾಮಿದ್ದೀರಾ? ಬಣ್ಣ ನಿಮ್ಮ ಸೇವೆಗೆ ನಾನು ತಿಳ್ಕಿದ್ನ ಖಾಲಿ ನಿಮ್ಮ ಸೇವೆ ಭಾಳ ಚೆನ್ನಾಗಿ ಮಾಡಿ ಮಗಬೇಕಾದ ಬೆಲೆನ ಆಶ್ರಮ ಮಾಡ್ತೀನಿ. ದುಡ್ಡಿಲ್ಲ ಗಿದ್ದಿಲ್ಲ. ಯಾರಾದ್ರೂ ಮುಟ್ಟಿರ 50,000 ಅಮ್ಮ ಕೊಡ್ತಾರಪ್ಪ ನಿಮ್ಗೆ ಉಂಡು ಮಕ್ಕ ಅಮ್ಮ ಕೊಡುತ್ತೆ. ನಾನು 8 ವರ್ಷ ಕುಂದಿರೋದು ಕೊಟ್ಟು ನೋಡಿ, ಮಜಾ ಬರುತ್ತೆ. ಯಾರಿಗೆ ಗೊತ್ತಾ, ಸುಮ್ಮನೆ ಕುಡಿದೋರಿಗೆ ಕೊಟ್ಬೇಡಿ, ಒಂದು ಮಗು ಹುಡ್ಕೊಂಡ್ರೆ ಕೊಟ್ಬೇಡಿ. ಕೈ ಇಲ್ದರಿಗೆ ಕಾಲಿಲ್ದರಿಗೆ ಕೊಡಿ. ನಿಮ್ಮ ಮಕ್ಕಳು ಬರಡೇ ಮಾಡ್ತಿರಲ್ವಾ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಿರಲ್ವಾ, ಏನೋ ಪಟಾಕಿ ಹೊಡಿತಿರಲ್ವಾ, ಅದಕ್ಕೇನು ಮಜಾ ಏನು ಬರುತ್ತೆ ಗೊತ್ತಾ? ಏನು ಬರುತ್ತೆ, ಅನ್ನದಾಸನಕ್ಕೆ ಹೋಗಿ ಊಟ ಹಾಕ್ಸಿ. ನಿಮ್ಮ ಊರಾಗೆ ಊರಾಗ ಒಬ್ಬರ ಇದ್ದೇ ಇರ್ತಾರೆ. ನಿಮ್ಮ ಊರಲ್ಲಿ ಸೀಟ್ ಇಲ್ದಲೆ ಮಳೆ ನೆನ್ಕೊಂಡು ಬಿಸ್ತಾ ಒಣಕೊಂಡಿರ್ತಾರೆ. ಅವ್ರಿಗೆ 2 ಸೀಟ್ ಕೊಡಿಸಿ. ನಿಮ್ಮ ಮಕ್ಕಳು ಬರಡೇ ದಿವಸ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸ 2 ಸೀಟ್ ನೀವು ಕೊಡ್ತೀರಿ. ಸಾಯ ತಕ್ಕ ನಾವು ನಿಮ್ಮ ನೆಮ್ಮದಿಗೆ ನೆನೆಸ್ಕೊಂತಾರೆ. ಇದು ದಾನ ಮಾಡೋದು, ಧರ್ಮ ಮಾಡೋದು ಅಂತ. ಇಲ್ಲಂದರೆ ರಸ್ತೆ ಮಾಡಿಸ್ಕೊಳ್ಳಿ. ಊರಾಗ ಸಂಘ ಜಾತಿ ಉದಾರ ಬಂದು ರಸ್ತೆ ಮಾಡ್ಕೊಂಡು ಸ್ಕೂಲ್ ಇಂಪ್ರೂವ್ ಮಾಡಿ. ನಿಮ್ಮ ಮಕ್ಕಳು ನಿಮ್ಮೂರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬರುತ್ತೆ. ನಿಮ್ಮ ಮಕ್ಕಳು ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅವಾಗ ತಾಯಿ ತಂದೆ ಬೇರೆ ತಿಳ್ಕೊತವೆ. ಹಾಸ್ಟೆಲ್ಗೆ ಔಷಧಿ ಇರೋಮೇಲೆ ಬೀಜ ಹಾಕಿ ಕುಣಿದು ಊರಾಗ ಆರ್ಕೆಸ್ಟ್ರಾ ಮಾಡೋ ಬದಲು ಏನೋ ಮಾಡೋ ಬದಲು ಒಂದು ಬೋರ್ ಹಾಸ್ಕೊಳ್ಳಿ. ಬೇಸಿಗೆ ನೀರು ಅನುಕೂಲ ಆಗುತ್ತೆ. ನೀವು ಬೇಕಾದ್ರೆ ಫಿಲ್ಟರ್ ನೀರು ಕುಡೀರಿ. ನಮ್ಮಂಥ ಬಡತಾಯಿಗಳು ದನಕರ ತೊಟ್ಟಿ ನೀರು ಕುಡಿತೀವಿ. ನೋಡಿತೀರ ನೀರಿದ್ದಾವನ್ನೇ ಬೋರಿಗೆ ನೀರಿಗೆ ಎಷ್ಟು ಕಷ್ಟಪಟ್ಟು ನಾವು ಒಂದು ಬೋರ್ ಇತ್ತಕ್ಕ ನೀರು ಕಮ್ಮಿ ಆಗ್ಬಿಡ್ತು. ಇನ್ನೊಂದು ಬೋರ್ ಹೆಂಗಸದೆ ನೀರು ಬಂತಕ್ಕ. ಇಲ್ಲಾಂದ್ರೆ ಎಷ್ಟು ಕಷ್ಟ ಇದೆ ನಮಗೆ ಗೊತ್ತಿದೆ. ಈ ಜನಗಳು ಹೆಂಗೆ ಗೊತ್ತಾ, ಅಲ್ಲಿ ನೀರನ್ನ ಸರಾಗೋಗ್ಬಿಡ್ತಾರೆ. ಆ ನೀರನ್ನ ನಾವು ಹೆಚ್ಚಿನ ಒತ್ತೊಯ್ದೀವೋ, ಮೋಟ್ರ್ ಕರೆಂಟ್ ಮೊನ್ನೆ ರಾತ್ರಿ ಹೋಗಿ ಬಂದೇ ಇಲ್ಲ. ನಾವು ಒತ್ತೊಯ್ತೀವಿ ಬೆಳಗ್ಗೆ ಎದ್ದು. ಇವ್ರು ಸಿಂಪಲಾಗಿ ಬಂದು ನೀರು ಬಿಡ್ಕೊಂಡು ಆರಾಮಾಗಿ ಹಿಂಗೆ ಆನ್ ಮಾಡ್ಕೊಂಡು ಮೊನ್ನೆ ಒಂದು ನೀರು ಬಿಡ್ಕೊಂಡು ಮಕ್ಕಳು ಆಡಿಸ್ತಾವೆ. ಜನಿಸಿ ಇನ್ನೂ ಮಾಡ್ತೀವಿ ಅಂತ ಕಾನೂನು ಬರಲಿ, ಅಂತ ಸರ್ಕಾರ ಬರಲಿ, ಅಂತ ಜನ ಬರಲಿ, ಅಂತ ಒಳ್ಳೇದು. ಸರ್ಕಾರ ಏನು ಕೇಳುತ್ತೆ, ನೀವೇನು ಮಾಡಿ ಯಾಕೆ ಸಿಂಪಲಾಗಿ ಬರ್ತೀರಿ? ದಿನನಿತ್ಯ 4-5 ಗಂಟೆ ಇರೋದು. ಆದರೆ 8 ಗಂಟೆ 6 ಗಂಟೆ ಕ್ಲೋಸ್. 8 ಗಂಟೆಗೆ ತೋರಿಸಲೇಬೇಕು. ಅಣ್ಣಂತಾರೆ ಬಂದರೆ ದೂಡೋಕ್ಕಾಗೋದಿಲ್ಲ. ಪೇಷಂಟ್ನ ತೋರಿಸ್ತೀವಿ 8 ಗಂಟೆ ತನಕ. ಆಮೇಲೆ ಕುದಂತೀವಿ ಅಂತ ಬರೀ 10 ಗಂಟೆ ಆಗುತ್ತೆ. ಮನೆಗೆ ಹೋಗಿ ಸ್ನಾನ ಗೀರ 11 ಗಂಟೆ. ಊಟ ಮಾಡೋದು ಎಷ್ಟದಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ದಿನ ನಾವು ಈಗ ಕಷ್ಟಪಡ್ತೀನಿ. ಒಂದಿನ ಬಂದ ಸಿಂಪಲಾಗೆ ನಾವು ದೂರದಿಂದ ಬಂದೀವಿ ಅಂತೀರಿ. ಅಲ್ಲಿ ಒಳಗಡೆ ಯಾರೋ ಹುಷಾರಿಲ್ಲ ಅಂದರೆ ಅಲ್ಲೋ ಕೇಳ್ತಾರೆ ಪೂಜಾರನ್ನ, ಹುಷಾರಾಗುತ್ತಾ ಅಂತ. ಅಲ್ಲಿ ಅಡ್ಬಿಡಿ, ಹುಷಾರಾಗುತ್ತೆ. ನಾನು ನನ್ನದು ನನ್ನಿಂದಲೇ ಬಿಡಿ. ಅಡ್ಬೇಳದಲ್ಲಿ ಯಾವನ್ನೆಲ್ಲ ಪ್ಲೈಂಕಿಸ್ ಹೊಡಿತೀರಿ. ಎಲ್ಲ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಬರ್ಬೇಡಿ ಅಂತ ಹಿಡ್ಕೊಂಬರಂಗಿಲ್ವಾ ಅಂತೀರಿ. ಮೊಬೈಲ್ ಹಿಡ್ಕೊಂಬನ್ನಿ. ದೇವಸ್ಥಾನಕ್ಕೆ ಫೋನ್ ಬರುತ್ತಾ, ಎತ್ತಿ ಫೋನ ಬೇಡ ಅಂತೀವ. ದೇವಸ್ಥಾನಗಿದ್ದೀವಿ ಇನ್ನಿ ನಿಮ್ಮ ಮನೆಯವ್ರು, ನಿಮ್ಮ ಗಂಡುಗಳು, ನಿಮ್ಮ ಹೆಂಡ್ತಿರೋ, ನಿಮ್ಮ ಅಕ್ಕಂಗಿರೋ ಯಾರೋ ಫೋನ್ ಮಾಡಿರ್ತಾರೆ, ನಿಮ್ಮ ಅಪ್ಪ ಮಾಡಿರ್ತಾರೆ. ಫೋನ್ ಎತ್ತಿ. ಆಗೋದಿಲ್ಲ ಅನ್ಕ ದೇವಸ್ಥಾನಗಿದ್ದೀನಿ ಆಮೇಲೆ ಮಾಡ್ತೀನಿ. ನಾವು ಬೈಯೋದಿಲ್ಲ. ಅಲ್ಲಿ ಮೀಟಿಂಗ್ ಮಾಡೋರು ಬೈಯಲ್ವಾ? ಆಫೀಸ್ ಫೋನ್ ಬರುತ್ತೆ, ಮೀಟಿಂಗ್ ಹೊಡಿತೀವಿ ಅಂದರೆ ಹೊಡೀರಿ. ಮೀಟಿಂಗ್ ಇಲ್ಲಿ ಬಂದು ಮೈಮೇಲೆ ಕೆಳಗೆ ಜನ ಮಧ್ಯೆ ಮಾತಾಡೋಣ ಅಯೋಗ್ಯ ಅಂತ ಕರಿತೀನಿ ನಾನು. ಅವನು ಎಷ್ಟೇ ವಿದ್ಯಾವಂತ ಇರಲಿ, ತುಂಬದ ಕೂಡ ತುಳ್ಕೋದಿಲ್ಲ. ಸುಮ್ಮನೆ ಹೇಳಿಕೆ ಬರ್ದು. ಯಾಕೆ ಬುದ್ಧಿವಂತರಿದ್ದಾರೆ, ಯೋಗ್ಯವರಿದ್ದಾರೆ, ಸೈಲೆಂಟ್ ಮಣ್ಣ ಸೈಲೆಂಟ್ ಅವರಿದ್ದಾರೆ. ನಿಜಾಣ ಅಲ್ಲಿ ದೊಡ್ಡಸಿ ತೋರಿಸೋಣ ಯಾರು. ಈಗ ನಾನು ಆಂಕರ್ ಕೇಳ್ತಿಲ್ಲ. ಒಂದೇ ಒಂದು ಸಮಾರಂಭಕ್ಕೆ ಹೋಗಲ್ಲ ನಾನು ಇದುವರೆಗೂ ನಂಗೆ ಗೊತ್ತಿಲ್ಲದಂಗೆ ಯಾರನ್ನೂ ಒಂದು ರೂಪಾಯಿ ಕೇಳಿಲ್ಲ. ನಾನೆಲ್ಲೂ ಸ್ವಾಮಿಯರು ಅಂತ ಹೇಳಿಲ್ಲ. ನಾನೇ ಡ್ರೈವರ್, ನಾನೇ ಕಂಡಕ್ಟರ್, ನಾನೇ ಏಜೆಂಟ್ ಕಾಲ ಬರೋದು. ಅಮ್ಮ ಗಾಳಿ ಬಾ ಕೂದುವ ತಂಗಿ
ಇಲ್ಬಾ ಮಗಳ ಇಲ್ಬಾ ನನ್ನ ಅದಾ ದಯವಿಟ್ಟು ಏನು ಮಾಡ್ತೀರಿ ಯಾರು ನನ್ನ ಭಾವನೆ ನಾನು 3 ಡಿಗ್ರಿ ಓದಿ ನಮ್ಮಪ್ಪ ಓದ್ಸೇನೆ ಅಂದರೆ ಶಾಲೆಗೂ ಓದಿಲ್ಲ ನಾನು 5ನೇ ಕ್ಲಾಸ್ ಓದಿರೋದು ಆದರೆ 3 ಡಿಗ್ರಿ ನಮ್ಮಪ್ಪ ಮನೆ ಕಲಿಸ್ಯಾರ ನಮ್ಮ ಅಪ್ಪ ಅಮ್ಮ ಒಂದೇ ಹೆಂಗೆ ಗೊತ್ತಾ ತಾಯಿ ತಂದೆನೇ ಬೆಲೆ ತಿಳ್ಕೊಬೇಕು ಅಂತ ಅವ್ರಿಗೆ ಅನ್ನ ಹಾಕ್ಬೇಕು ಅಂತ ಎರಡನೇದು ಹೆಂಗೆ ಗೊತ್ತಾ ನಾವು ಯಾರಿಗೂ ₹1 ಕೂಡ ಹೇಗ್ತಿಲ್ಲ ಅಂದಮೇಲೆ ಯಾರ ಬಗ್ಗೆ ಮಾತಾಡೋ ಹೇಗೆ ತಿಳಿಯೋದಿಲ್ಲ ಅಂತ ನಮ್ಮಪ್ಪ ಕಲಿಸ್ಯಾರ ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು ಸಾಲ ಮಾಡಿ ಮನೆ ಕಟ್ಟೊಂದು ದೇವ್ರು ಹೇಳಿಲ್ಲ 30 ವರ್ಷ ಸಾಲ ಮಾಡಿ ಅದೇ ಮನೆ ಚೆನ್ನಾಗಿದೆ ನೋಡಿ ಒಂದು 12 ಲಕ್ಷ 8 ರೂಮ್ ಇರೋದು ನೋಡಿ ದುರ್ಗಮ್ಮನೆ ಮನೆ ಫ್ಯಾನ್ ಹಾಕೋಯ್ರಿ ಫ್ಯಾನ್ ಇರಲಿಲ್ಲ ಗಾಳಿ ಫ್ಯಾನ್ ಹಾಕೊಂಡಿದ್ದಿಲ್ಲ ನಾವು ಯಾಕಂದರೆ ಮನೆ ಒಳಗೆ ಟೈಲ್ಸ್ ಕಲ್ಲಿಕ್ಕಿಲ್ಲ ನಾವು ಕರೆ ಕಲ್ಲು ಹಾಕಿದ್ದೀನಿ ದೇವಸ್ಥಾನಕ್ಕೆ ಏನು ಕಲ್ಲ ಅದಕ್ಕಲ್ಲ ಅವು ಸುಡೋದು ಈಟಲ್ಲ ಕಲ್ಲಲ್ಲ ಅಲ್ಲಿ ನೋಡಿ ಒಳಗಡೆ ಹಬ್ಬ ಪುಣ್ಯಾತ್ಮ ತಂದೆಗೋಸ್ಕರ ಬಂದು ಆಂಧ್ರದಿಂದ ಬಂದು ಕೆಲಸ ಮಾಡ್ತಾನೆ ಅಲ್ಲಿ ಒಳಗೆ ಹುಬ್ಳೇನಲ್ಲಿ ಕೆಲಸ ಮಾಡ್ತಾನೆ ಕೈ ಇಲ್ದರು ಕಾಲಿದ್ರೆ ಹೆಂಗೆ ಕೆಲಸ ಮಾಡ್ತಾರೆ ಬಂದು ನೋಡಿ ನೀವು ಎಲ್ಲಿಂದಲೋ ಬಂದು ಸುಮ್ಮನೆ ಒಂದು ಬ್ಯಾಗ್ ಹಿಡ್ಕೊಂಡು ಹೆಣ್ಮಕ್ಳು ಮೊಬೈಲ್ ಇಟ್ಕೊಂಡು ಲೇಟ್ ಆಗುತ್ತಾ ಅಂದರೆ ಕಲ್ ಮೇಲೆ ಹೆಂಡ್ತಿ ಕುಡಿಸಿ ಗಂಡು ಬತ್ತಾನೆ ಲೇಟ್ ಆಗುತ್ತಾ ಅಂತಾನೆ ಗಂಡು ಕುಣಿಸಿ ಹೆಂಡ್ತಿ ಬತ್ತಾಳೆ ಲೇಟ್ ಆಗುತ್ತಾ ಅಂತಾರೆ ಆಮೇಲೆ ಕಲ್ಲು ಬಿಡಿಸಿ ಬನ್ನಿ ಅಂತಾರೆ ಅದೇ ಬಾತ್ರೂಮು ಸೆಡ್ ಮಾಡಿದ್ದೆ ಅಲ್ಡ ಜಾಗ ನಂದಲ್ಲಿದ್ದು ಗೊತ್ತಿರ್ತೀನಿ 30 ಸಿಮೆಂಟ್ ಮಾರ್ ನಂದು ಅಲ್ಲೆರಡು ಸೆಡ್ ಮಾಡಿದ್ದೆ ನೀರು ಹಾಕಿ ಬನ್ನಿ ನಮ್ಮನ್ನ ಕರೆಯಲ್ಲ ಅಪ್ಪನ್ನೇ ಕರೆಯೋರು ಇದಾಕಿನ ಸೆಡ್ ಕಲ್ ಮೇಲೂ ಜಾಗ ಬಿಡಿಸಿ ಅಂತೀರಿ ಸ್ವಲ್ಪ ಪೈಸಾ ಈಗ ಇಲ್ಲಿ ನೆಲ್ಲ ಕುತ್ಕೊಳ್ಳೋದಕ್ಕೆ ಅನ್ನೋದಿಲ್ಲ ಒಂದೇ ಒಂದು ಸೊಳ್ಳು ಕಡಿಯೋದಿಲ್ಲ ₹1 ಯಾರನ್ನೂ ಕೇಳೋದಿಲ್ಲ ಯಾರನ್ನು ಅಂತರ ಹಾಕೋದಿಂದಿಲ್ಲ ಫೋಟೋ ಹಾಕೋದಿಲ್ಲ ಬೇಕಾದ್ರೆ ಹಾಕೊಳ್ಳಿ ಅಂತ ಹೇಳ್ತೀವಿ ಕಾಯಕ್ಕೆ ಕಷ್ಟ ನಿಮಗೆಲ್ಲ ಮಾಡಿ ಗಲಾಟೆನ ಆಧಾರ್ ಕಾರ್ಡ್ ಕೊಡ್ತಿಲ್ಲ ಹೋಗಿ ಗಲಾಟೆ ಮಾಡಿರಿ 108 ರೂಲ್ಸ್ ಬರುತ್ತೆ ಅಲ್ವಾ ರೇಷನ್ ಕಾರ್ಡ್ ಕೊಡ್ತಿಲ್ಲ ಅವರಿ ನಿಮ್ಮ ಊರಾಗೆ ರೇಷನ್ ಕೊಡಲ್ಲ ತಾಲೂಕು ಆಫೀಸ್ ಮುಂದೆ ಇದ್ಕೊಂತೀರಿ ಬ್ಯಾಂಕ್ ನಿಮ್ಮದೇ ದುಡ್ಡು ಇದ್ಕೊಂತೀರಿ ಇಲ್ಲಿ ಬಂದು ಹೆಂಗಾಡ್ತೀರಾ ಅಂದರೆ ಲೇಟ್ ಆಗುತ್ತಾ ಅಂತಾರೆ ಬಂದು ಕೆಲಸ ಆಗುತ್ತಾ ಅಂತಾರೆ ಎಷ್ಟು ಜನಕ್ಕೆ ಕೈ ಇಲ್ದರು ಲೋಕಾಯುಕ್ತ ನೋಡಿ ರಾಮಣ್ಣ ಕಲ್ಲಾಕೋಯನ ಕುತ್ಕೊಳ್ಳಿ ಹಾಕ್ಸೋಣ ಅಂತ ಕೈ ಬರ್ತವೆ ಅಂತ ಕಸ ಹೊಡೆದು ಅಲ್ವಾ ಹೆಂಗೆ ನೋಡಿ ಜನಸೇವೆ ಮಾಡೋದು ಹಂಗೆ ಅಂತ ಒಂದ್ಸರಿ ನೋಡಿ ಯಾರ್ಯಾರಿಗೆ ಅನ್ನ ಹಾಕಿದ್ದೀರಪ್ಪ ಮಗ ಡಿಗ್ರಿ ಓದಿ ಮನೆ ಮಂಕಣ ಮಗ ದೊಡ್ಡನಲ್ಲ ಅಲ್ವಾ ಈಗೆಲ್ಲ ಏನು ಗೊತ್ತಾ ಮಗಳಿಗೆ ಗೌರ್ಮೆಂಟ್ ಕೆಲಸ ಒಳ್ಳೆಮೇನೆ ಬೇಕು ಗೌರ್ಮೆಂಟ್ ಸ್ಕೂಲ್ ಹೋಗಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಲ್ಲ ಈಗ ಮಗುಂಗೆ ಗೌರ್ಮೆಂಟ್ ಕೆಲಸನೇ ಬೇಕು ಕೂಲಿ ಕೆಲಸ ಮಾಡೋಂಗೇ ಇಲ್ಲ ಅಪ್ಪ ಅಮ್ಮ ಅಜ್ಜಿಗೆಸೇದ ಬದುಕನಿಗೆ ಎಂಥ ಕೆಲಸ ಪರವಾಗಿಲ್ಲ ಏನಣ್ಣ ಕರೆಕ್ಟ್ ಏನಣ್ಣ ಬದುಕನಿ ತಿನ್ನದೇ ಇಷ್ಟು ಅನ್ನ ಹಾಕೊಳ್ಳೋದೇ ಇಷ್ಟು ಬಟ್ಟೆ ಒಡವೆ ಹಾಕೊಂಡು ದೊಡ್ಡ ಶ್ರೀಮಂತರಲ್ಲ ದೊಡ್ಡ ಕಾರ ಬರೋನ್ ಶ್ರೀಮಂತ ಅಲ್ಲ ಅಪ್ಪ ಅಮ್ಮನ ಮೂಲಿಗೇಶನ್ ಅಲ್ಲ ಅವ್ನು ಎಂಥ ಕಾರಕ್ಕೆ ಬಂದರೆ ಯಾವನು ಕಾರೊಳಗೆ ಉಣ್ಣಲ್ಲ ಎಂಥ ಬಿಲ್ಡಿಂಗ್ ಉಣ್ಣಲ್ಲ ಯಾಕೆ ಸಾಯ್ತೀರಿ ನೀವು ಇರಮಂಟ ಅನ್ನ ಹಾಕಿ ಸಾಯ್ರಿ ಇಲ್ಲಾಂದರೆ ಒಂದು 10 ಬೆಸ್ಟ್ ಹಾಕೊಳ್ಳಿ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಪಂಡ ಮನೆಗೆ ಎಸಿತಿರಲ್ಲ ಹೆಡ್ಡಿಂಗನ್ನು ಸರಿ ಮಾಡಿ ನೀವು ಕೇಕ್ ಕಟ್ ಮಾಡಿ ಹೆಣ್ಮಕ್ಳು ರಾತ್ರಿ 12 ಗಂಟೆಗೆ ಒಂದೇ ಆ ಮನೆಗೆ ಒಡವೆ ಸೇರಿ ಮಾಡ್ಕೊಂಡು ಗಲಾಟೆ ಮಾಡ್ತಿರಲ್ಲ ಇದೆಲ್ಲ ಮಾಡೋ ಬದಲು ಎಲ್ಲ ವಾಕ್ ಹೋಗ್ತಿರಲ್ಲ 4 ಬೆಸ್ಟ್ ತೊಗೊಳ್ಳಿ ಕೈ ಇಲ್ದರೆ ಕಾಲಿಲ್ದರೆ ಮಗಿರ್ತಾರೆ ಒಚ್ಚಿ ಅವರಿಗೆ ಇಲ್ಲ ಬನ್ನಿ ನನ್ನ ಜೊತೆ ಒಚ್ಚಾನೆ ಗೊತ್ತಾಯಿ ನೋಡಿ ಎಲ್ಲ ಕಾರ್ಗಳು ಅವೇ ಎಲ್ಲ ಹಿಂಗೆ ನೋಡಿ ಯಾವ ಒಮ್ಮೆನೂ ಸೀಟ್ ಇಲ್ಲ ಲಗೇಜ್ ಇರುತ್ತೆ ಮಾಡೋಣ ರಸ್ತೆಯಲ್ಲಿ ಮಕ್ಕಳನ್ನ ಮನುಷ್ಯನಿಗೆ ರೋಡ್ ಬಗಿತಾ ಇರ್ತಾರೆ ಬಡಬಗ್ರು ಇದು ಉತ್ತರ ಕನ್ನಡ ಜನ ಹಾಕಿದವ್ರಿಗೆ ಕೊಡ್ತಾರೆ ಮಜಾ ಅಲ್ವಾ ಯಾವ್ದವರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ 9 ಸರಿ ಬಾ 10 ಸರಿ ಬಾ ಏನಪ್ಪ ಹೇಳಿತ ಅಂತರ ಕಟ್ಟು ಸುತ್ತರಿ ಅಂತ ಹೇಳಿಲ್ಲ ನಮಸ್ಕಾರ ನಾನು ನನ್ನದು ನನ್ನಿಂದಲೇ 3 ಬಿಟ್ಟು ಮಾಡಿ ಬರುವಾಗ ಯಾವ್ದಾರ ಪುಣ್ಯಕ್ಷೇತ್ರಕ್ಕೆ ಹೋದರೆ ಅದು ಯಾವ್ದಾರು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ನಿಮ್ಮ ಮನೆ ಬಿಟ್ಟು ಬನ್ನಿ ನಿಮ್ಮ ಅಹಂಕಾರಗಳನ್ನ ಮರ್ತು ತಾಂಬಂದಿ ಚಪ್ಪಲಿ ಬಿಡ್ದಾಕ್ ಬಿಡಿ ಹೋಗೋ ಮತ್ತೆ ತಾಂಡೋಗ್ರಿ ಅರ್ಥ ಮಾಡ್ಕೊಳ್ಳಿ ಬರೀ ಶೂ ಹಾಕಿ ಬಂದಲ್ಲಿ ಮೆಂಟ್ಲಾಯನೆ ಏನೇನು ಮಾಡುತ್ತೆ ದೇವ್ರು ಅಂತ ಒಂದ್ಸಲ ನೋಡಿ ಕುರ್ಗಾಲ ಸುಮ್ಮನೆ ದುರ್ಗಾ ಸೌತಿ ಕಾರಣ ಅಲ್ಲ ಸಾಕಷ್ಟು ಬೇಗ ಆಟದವ್ರನ್ನ ಕೇಳಿ ಹಂಗೆ ಯಾರಿಗೂ ಅನುಮಾನ ಇದೆ ಒಂದು ರೀತಿ ಮನ್ ತಂಡವ್ರಿ ನಾವೇನು ಅನ್ಭವಿಸ್ಕೊಂಡು ಕಲ್ತಂಡವ್ರಿ ಏನಣ್ಣ ನೆಕ್ಸ್ಟ್ ಶ್ರೀಮಂತಿಕೆ ಇರಲಿ ಅದೆಂಥ ಬಿಲ್ಡಿಂಗ್ ಇರಲಿ ಆ ಪಿಲ್ಲರ್ ಎಲ್ಲಿದ್ದು ಯೋಚನೆ ಮಾಡಿದ್ರೆ ಸಾಕು ಆ ಮೂಲ ಯಾರು ಅಂತ ನಮ್ಮ ಅಪ್ಪ ಅಮ್ಮ ಯಾರು ಆ ಪಿಲ್ಲರ್ ಯಾವ್ದು ಯೋಚನೆ ಮಾಡಿದ್ರೆ ಅವನು ಅಹಂಕಾರ ಮಾಡೋದೇ ಇಲ್ಲ ಅದ ನೋಡ್ತೀರಲ್ಲ ಬೆಳಗ್ಗೆ ನಮ್ಮ ಬಡ್ಕೊಂತ ಚಪ್ಪಲಿ ಬಿಡಿ ಹಿಂದೆ ಬಿಡಿ ಅಂತ ಅಲ್ಲಿ ಎಷ್ಟೋ ಜನ ಭಕ್ತರು ಬರೆಕಾಲ ಬರ್ತಾರೆ ಅಕ್ಕಿ ತಗೊಂಬರ್ತಾರೆ ಬೆಲ್ಲ ತಗೊಂಬರ್ತಾರೆ ಅಲ್ಲಿ ಚಪ್ಪಲಿ ಹಾಕಿ ಬಂದು ಅಲ್ಲಿ ಬಿಟ್ಬರ್ತಾರೆ ಬೋರ್ಡಿಂದ ಕೊಡೋದಿಲ್ಲ ಆಮೇಲೆ ಅಲ್ಲಿ ಮೊಬೈಲ್ ಇಟ್ಕೊಂತಾರೆ ಅಲ್ಲಿ ಬಿಟ್ಟು ಅಲ್ಲೇ ಮೊಬೈಲ್ ಬರೋದು ಎಲ್ಲೂ ಬರೋದಿಲ್ಲ ನಾವು ಒಂದಿವ್ಸ ಮೊಬೈಲೇ ಮಾತಾಡಿಲ್ಲಪ್ಪ ನನಗೆ ಫೋನೇ ಬರಲ್ಲ ಕಣಕ ನಾವು ಫೋನ್ ನಂಬರ್ ಯಾರಿಗೆ ಕೊಡೋದಿಲ್ಲ DP ಫೋಟೋ ಹಾಕಿ ಬರಲ್ಲ ನಂಗೆ ಇನ್ನೂ ATM ಕಾರ್ಡ್ ಇನ್ನೂ ಬಂದಿಲ್ಲ ಬ್ಯಾಂಕ್ ಅಕೌಂಟ್ ಅವತ್ತಿತ್ತು ಇನ್ನು ಮತ್ತೆ ಈಗ ಓಪನ್ ಮಾಡಬೇಕು ನೀವೆಲ್ಲ ಬರ್ತೀರಿ ಅದೆಲ್ಲ ಅದು ಏನು ಫೋನ್ ಅಲ್ಲಿ ಬತ್ತಾಗೆ ಫೋನ್ ಬರ್ತಾ ಹೆಣ್ಮಕ್ಳು ಒಳಗೆ ಈಗ ಒಬ್ಳು ಯಾರು ತಂಗಿ ಒಳಗೆ ತೀರ್ಥಸ್ಥಾನ ಅಲ್ಲಿ ಫೋನ್ ಮಾಡ್ತೀನಿ ಇರು ಅಂತ ತೀರ್ಥ ಕೈಫುಲ್ಟೈತಿ ಓದ್ಲೆ ನೋಡಿದಾಗ ಕಾಣ್ತಾನೆ ಇಲ್ಲ ಅವ್ರು ಬೈಕ್ ಬಂದಲ್ಲ ಅವ್ಳು ಅಲ್ಲಿ ನೋಡಿದೆ ಏನನ್ನ ತೀರ್ಥಸ್ಥಾನದು ಹಾಂ ನೋಡಿ ಅಕ್ಕಿ ತಾಂಬತ್ತಾರೆ ಪುಣ್ಯಾತ್ ಬೆಲ್ಲ ತಾಂಬತ್ತಾರೆ ಕ್ಲಾಸಲ್ಲಿ ಹಾಕಿ ಎಲ್ಲ ಸೇರಿ ಒಂದ್ಸಲ ಹಾಕೋಣ ಒಂದು ಪುಣ್ಯ ಅಂದ್ರೆ ಮೈ ಮೇಲೆ ಹಾಕಿ ತಲೆ ಮೇಲೆ ಹಾಕಿ ಓದೋ ಮಕ್ಕಳ ಕೈಲಿ ಬರ್ಸಿ ದುರ್ಗಾಸ್ಥಳ ಸುತ್ತೆ ಅಂತ 9 ಸರಿ ಬರ್ಸ್ಬೇಕು ಅಂತ ಏನಿಲ್ಲ 3 ಸಲ ಬರ್ಸ್ಬೇಕು ಅಂತಿಲ್ಲ ದುರ್ಗಾಸ್ಥಳ ಅಂದ್ರೆ ಭೂಮಿ ತಾಯಿ ಗಂಗೆ ಮಾತೆ ಅಂತ ಅದ ಸ್ಥಳ ಅಂದ್ರೆ ಗಂಗಮ್ಮ ಭೂಮಿ ತಾಯಿ ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತ ಕರಿತೀನಿ ದುರ್ಗಾಸ್ಥಳ ಕೃಪೆ ನಾನು ಸೇರ್ಕೊಂತೀನಿ ದುರ್ಗಾಸ್ಥಳ ಕೃಪೆ ಅಂದ್ರೆ 9 ಸರಿ ಬರೀಬೇಕು ಅಂತ ಏನಿಲ್ಲ ಬರ್ಸಿ ಒಂದು ನಂಬಿಕೆ ಎರಡನೇದು
ಕಾಯ ತಾಳ್ಮೆ, ಮೂರನೇದು ನಂಬಿಕೆ ಇದ್ರೆ ತೀರ್ಥ, ನಂಬಿಕೆ ಇದ್ರೆ ಗಡಿಯಾರ ಫೋಟೋ, ನಂಬಿಕೆ ಇದ್ರೆ ಗಾಡಿಗೆ ಬೈಕ್ಗಳಿಗೆ ಸಿಂಗಾಸ ಸ್ಟಿಕ್ಕರ್, ಕಾರ್ಗಳಿಗೆ ದಬ್ಬಸ ಸ್ಟಿಕ್ಕರ್ ಕೊಡ್ತಾರೆ, ಪಾಸ್ ಆಗ್ತಾರೆ. ಹೊರಗೊಳಗೆ ಕಾಣಂಗೆ, ಹೊರಗೆ ಒಳಗೆ ಕಾಣಂಗೆ. ಅಲ್ಲಿ ಮುಚ್ಚಿಕೆ ಬಳಿ ಯಾರು ನೋಡ್ತಾರೆ ಅಂತ, ಯಾಕೆಂದ್ರೆ ಹೊರಗಿಂದ ಯಾರು ಕೆಟ್ಕೊಂಡು ಬೀಳದೇ ಇರಲಿ ಅಂತ, ಒಳಗಿಂದ ಮುಂದೆ ಅಮ್ಮ ಹಿಂಗೆ ಹೋಗ್ತಾ ಇರ್ತವೆ, ಯಾವುದು ಕೆಟ್ಟ ಹೇಟಿನ ಬರದೇ ಇರಲಿ ಅಂತ. ನೋಡಿರ್ತೀರಿ, ಇಲ್ಲೊಂದು ಬಾಕಲು ಹಾಕಲ್ಲ, ಬೀಗನ ಹಾಕೋದಿಲ್ಲ, ಬೀಗನ ಹಾಕಲ್ಲ, ಬಾಕಲು ಹಾಕಲ್ಲ. ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಇನ್ನು ಮನೆ ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ತೊಂದರೆ ಆಗಿದೆ, ತೋಟ ನೀರು ಬರ್ತಿಲ್ಲ, ಬೋರ್ ನೀರು ಬರ್ತಿಲ್ಲ ಅಂತಕ್ಕಂಥದ್ದಿದ್ರೆ, ಹಸು ಹಾಲು ಕೊಡ್ತಿಲ್ಲ ಅಂದ್ರೆ ಅಲ್ಲಿ ಕಟ್ಲೆಕಾಯಿ ಅಂತ ಮಾಡಿದ್ವಿ, ತೇರ್ಕಾಯಿ ಅಂತ. ಕಾರಣ ಮನೆ ಮಕ್ಕಳಿಗೆ ಕಟ್ಟಿ ಅದನ್ನ ಪದ ಬೇಕೋಬೇಡಿ, ವರ್ಷಗಟ್ಟಲೆ ಇರುತ್ತೆ ಕಟ್ಲೆಕಾಯಿ ಅಂತ. ಅರ್ಧೋಗತಕ್ಕ ಇರಲಿ, ನಂಬಿಕೆ ನಂಬತಕ್ಕ ಇರಲಿ, ಫೋಟೋ ಹೊರದೋಗತಕ್ಕ ಇರಲಿ, ಪದೇ ಬಂದು ಅಂತರ ಹಾಕಬೇಕಂತ ಹೇಳ್ಬೇಡಿ. ನಾನು ದುಡ್ಡು ಬಾ ಮಾಡಿ, ನಾನು ದುಡ್ಡಿಗೋಸ್ಕರ ಏನು ಮಾಡ್ಸಿಲ್ಲ. ಅಮ್ಮ ನೀನು ಕೂತ್ಕೋ, ಬಕ್ಕ ಮಮ್ಮಿ, ಅಲ್ಲೇ ಇಲ್ಲ ನಿನ್ನ ಹೊಲ್ಕಟ್ಟಿಸ್ತೀನಿ. ಬಾ ಮಮ್ಮಿ, ಒಂದು ಬೆಳೆ ಮಮ್ಮಿ, ಒಂದು ಕರೆ ಮಮ್ಮಿ. ಅಮ್ಮ ಬಾ, ಆರಾಮಿದ್ದೀರಮ್ಮ? ಆರಾಮಾಗಿ ಆರೋಗ್ಯ ಕೊಡ್ಲಿ ದೇವ್ರು ಅಲ್ವಾ? ಇನ್ನು ಹಿಂದೂ ಕೂತ ಮಮ್ಮಿ, ನೀನು ಕೂತ್ಕೊಳ್ಳೋ ಏನಾಗಲ್ಲ. ನೀವು ಕಾಲು ಮುಟ್ಟಿ ಸುಮ್ಮನೆ ಕಿರು ಮಮ್ಮಿ, ಅದೇ ಬೇಜಾರಾಗತ್ತೆ ನನಗೆ. ಅರ್ಥ ಆಗತ್ತಾ? ನೋಡಿ, ನಾನು ಬರಬಾರ್ದಿಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಪೇಷಂಟ್ನ ಕರ್ಕೊಂಡೇ ಬರ್ಬೇಕು ಅಂತಂದ್ರೆ 8 ನಿಮಿಷ ಗಂಡು ಬಂದು ಕೇಳ್ಕೊಳ್ಳಿ, ಗಂಡು ಹೆಣ್ಣು ಬಂದು ಕೇಳ್ಕೊಳ್ಳಿ. ಮಕ್ಕಳು ಸಹ ಅಪ್ಪ ಅಮ್ಮ ಬನ್ನಿ, ಅಪ್ಪ ಮುಷ ಮಕ್ಕಳು ಬನ್ನಿ. ಈಗ ಹೋಗೋವಾಗ ತಾಂಡೋಗಿದ್ದ ಇರ್ತಾ, ಯಾರು ಬಂದಿಲ್ಲ, ಯಾರು ಬರೋಕ್ಕಾಗಲ್ಲ, ಕೆಲ್ಸಕ್ಕೂ ಇದ್ದಾರೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತಕ್ಕಂಥವ್ರು ಬರ್ಬೇಕಾ, ಎಲ್ಲರೂ ಬೈಯಲ್ಲ. ಯಾರು ಬರೋಲ್ಲ, ನಾ ಬರೋದೇ ಇಲ್ಲ, ನಾನು ನಂಬೋದೇ ಇಲ್ಲ ಅಂತಕ್ಕಂಥವ್ರಿಗೆ ದೇವಸ್ಥಾನದಲ್ಲಿ ಆಸ್ವಾದ ಇರೋದಿಲ್ಲ. ಯಾಕಂದ್ರೆ ಊಟ ಮಾಡಿಸ್ಬೋದು, ತುತ್ತು ಮಾಡಿ ತಿನ್ನಿಸ್ಬೋದು, ನುಂಗ್ಸೋಕ್ಕಾಗೋದಿಲ್ಲ. ಯಾರು ಬಂದಿಲ್ಲ, ಒಂದು ವೇಳೆ ಕೆಲ್ಸಕ್ಕೆ ಇರ್ತೀವಿ, ಒತ್ತಡ ಕೆಲ್ಸಕ್ಕೆ ಬರ್ತೀರಿ, ಕೆಲ್ಸಕ್ಕೆ ಹೋದ್ರೆ ಯಾರು ಬರೋಕ್ಕಾಗಿಲ್ಲ ಅಂದ್ರೆ ತಾಂಡಾಗ ಅಂತರ ಕಟ್ಟಿ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ ಸಿಗ್ಲಿಂದ ದೇವ್ರನ್ನ ಕೇಳ್ಕೊಳ್ಳಿ, ಖಂಡಿತ ಒಳ್ಳೇದಾಗ್ತದಂತೆ. ಇನ್ನು ಯಾರಿಗೆ ಮಕ್ಕಳಾಗೆಲ್ಲ ತಂಗ್ಯಾರ, ನಾವು ಮತ್ತೆ ಹೇಳ್ತೀನಿ, ನನ್ಗೆ 5 ವರ್ಷ 10 ವರ್ಷ ಮಗ, ಮೈ ಮೇಲೆ ಅಂತರ ಹಾಕೊಳ್ಳಿ, ಮನೆಗೊಂದು ಫೋಟೋ ಇಟ್ಕೊಳ್ಳಿ. ಯಾರಿಗೆ ಕಿಡ್ನಿ ಫೇಲ್ ಆಯ್ತು, ಕಿಡ್ನಿ ಸ್ಟೋನ್ ಆಯ್ತು, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ತೋರಿಸುತ್ತೆ, ವಾಹನ ಬಗ್ಗೆ ಎಚ್ಚರವಿರಲಿ, ನಿಧಾನಕ್ಕೆ ಮನೆಗೋರಿ. ಅಷ್ಟೇ ಕಾಲದ ನಿಮಗೆ ಗಾಡಿ ಒಂದು ಪಾಸ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ, ನಿಧಾನಕ್ಕೆ ಮನೆಗೋರಿ. ನಾವು ಚೆನ್ನಾಗಿದ್ರಿ ಅಂತ ಮನೆನೂ ಕಟ್ಬೋದು, ಅಂತ ಕಾರು ತಗೋಬೋದು. ನಾನು ಅಷ್ಟೇ ಬದ ಹೇಳ್ತಾ ಇರ್ತೀನಿ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡೋದು, ಈಗಂತೂ ಈ ರದ್ದಲ್ಲಂತೂ ಮಕ್ಕಳುಗಳು ಬಾಯಿ ಬೀಳೋದು, ಹಳ್ಳಿಗಳು ನೋಡ್ತಾ ಇದ್ದೀನಿ ದಿನ. ಏನು ಮಕ್ಕಳಿಗೆ ಅಷ್ಟೆಲ್ಲ ಇದು ತೋರಿಸಿರೋ ಜನಕ್ಕೆ ಇನ್ನೂ ಅದ್ರ ಬಗ್ಗೆ ಎಚ್ಚರನೇ ಇಲ್ಲ. ಈ ಹಳ್ಳಿ ಕಡೆ ಜನ ಸೀರಿಯಲ್ ನೋಡೋಕೆ ಕೂತ್ಕೊಂಡ್ರೆ ಗಂಡು ಬರ್ದವ್ರು ಪರಲ್ಲ, ಬುಗ್ ಬರ್ದವ್ರು ಪರವಾಗಿಲ್ಲ ಅಲ್ಲ. ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ. ದುರ್ಗಾಸ್ಥಳ ಕಡೆ ಅಂದ್ರೆ ಒಂದೇ ಒಂದು ಟೋಲಗೂ ಫ್ರೀ ಬಿಡಂಗಿಲ್ಲ. ₹1 ಯಾರಿಗೂ ದಾನ ಕೊಡ್ಬೇಡಿ. ಯಾರ ಬೇಕ್ರೆ ನಾವು ನಮ್ಮೂರವರು ಅಂತ ಬಂದರೂ ಕೊಡ್ಬೇಡಿ, ನಿಮ್ಮೂರು ಅಂತ ಬಂದರೂ ಕೊಡ್ಬೇಡಿ. ಅದ್ರ ಬದಲು ಕೈ ಕಾಲಿಲ್ದ ಬಂದವರಿಗೆ ಬೇಕಾದ್ರೆ ಏನಾದ್ರು ಕೊಡಿ. ಕರೆಕ್ಟ್ ತಂಗಿ, ದುಡ್ಕೊಂಡು ತಿಂತಾರೆ. 3 ಸಾವಿರ ಕೊಡ್ಬೇಡಿ ಅಲ್ಲಪ್ಪ, 4 ಸಾವಿರ ಕೊಡ್ಬೇಡಿ. ನಾನೇ ₹1 ಕೇಳಲ್ಲ ಅದ. ಇನ್ನು ಬಡಬಗ್ರಿಗೆ ಅಂತರ ಕಟ್ಕೊಂಡಾಗ ನಾವು ತಿಳ್ಕೊಂಡಿರೋದು ಒಂದೇ, ನಿಮ್ಮ ನಂಬಿಕೆನೇ ದೊಡ್ಡ ಪವಾಡ. ಉದಾಹರಣೆಗೆ ಅಕ್ಕ ಏನೋ ಮಾಡ್ತಾ ಇದ್ವಿ, ಪ್ರಸಾದ ಮಾಡತಕ್ಕ ಇದ್ರೆ ತಿನ್ನ ಕೊಡ್ತಾರೆ. ನೀವು ಮಾಡ್ದೇನೆ ಹೊಡೋದ್ರೆ ಕಾಯ್ತಿರೋ ಮಕ್ಕಳಿಗೆ ಒಂದೇ ಕೈ ಕೊಯ್ಕೊಳಕ್ಕಾಗೋದಿಲ್ಲ. ಅದು ಅರ್ಥ ಆಯ್ತಾ? ಕಾದನ್ಗೆ ಈ ದೇವಸ್ಥಾನದಲ್ಲಿ ಏನೋ ಬಹುಮಾನ ಕೊಡ್ಬೋದು. ಒಂದದು ದೊಡ್ಡ ಪವಾಡ. ಸರಿ, ನಮ್ಮ ದೇವಸ್ಥಾನ ವೈರಿಂಗ್ ಮಾಡೋಂಥವ್ರು ಮತ್ತೆ ಕಾರ್ಪೆಂಟರ್ ಬರ್ತಾರೆ. ಅವರೇ ಹಿಂಗೆ ಹಾರ್ಟ್ ಅಟ್ಯಾಕ್ ಆದಂತಕ್ಕಂಥ ಪುಣ್ಯ ಹುಷಾರ್, ಅವ್ರ ಮಗನೇ ಅವರು. ಅವ್ರಿಗೆ ಹಂಗೆ ಇಲ್ಲಿಂದ ಜ್ವರ ಒಂದ್ಸರಿ ನೋಡ. ಮತ್ತೆ ಅವರೇ ಈ ದೇವಸ್ಥಾನ ಕಾರ್ಪೆಂಟರು, ಹಾರ್ಟ್ ಅಟ್ಯಾಕ್ ಆಗಿ ಹುಷಾರಾದಂತಕ್ಕಂಥದ್ದನ್ನ ನಮ್ಮ ಮಾವ ಅಂತ ನೀನು ಏನು ಕೊಟ್ಟಿಲ್ಲ, ಅವರೇ ದೇವಸ್ಥಾನ ವೈರಿಂಗ್ ಮಾಡೋಂತಕ್ಕಂಥವ್ರು. ಇಲ್ಲಿ ಜಾತಿ ನೋಡಿ ನನ್ನ ಗೌಡ, ತೆಲುಗು ತಮಿಳು. ನೀವು ಗುದ್ದಾಡ್ತೀವಿ ಊರಾಗಲ್ಲ. ಇಲ್ಲಿ ಆಚಾರ್ಯರು, ಗೌಡರು, ಸೆಟ್ರು ಬೆಲೆ ಬೇಡ. ನಾವು ಮಾಡ್ತಕ್ಕಂಥ ಕೆಲಸ ಶುದ್ಧವಾಗಿದೆ ಅಂತ ಮೊದಲು ಯೋಚನೆ ಮಾಡೋಣ. ಏನು ಹೇಳಿ, ನಾವು ಮಾಡ್ತಕ್ಕಂಥ ಕೆಲಸ ಶುದ್ಧವಾಗಿದೀವ ಅಂತ ಮೊದಲು ಯೋಚನೆ ಮಾಡೋಣ. ಹೊಟ್ಟೆಗಿಟ್ಟು ನಾವು ಬಾಳೆಣಿಗೆ ಮಕ್ಕಳು ಇರ್ತಾವ, ಅವರಲ್ಲೇ ಹೊಟ್ಟೆಗಿತ್ತು ಬಾಳೆಣಿಗೆ ಫೈಟಿಂಗು ತಂಗಿಯರು. ಇನ್ನು ಮುಂದೆ ಆಸ್ತಿ ಬಿಡಲ್ಲ ಅಂದತ್ರ ಒಂದ್ಸರಿ ಕೇಳಿಸ್ಕೊಳ್ಳಿ. ದೊಡ್ಡ ಪವಾಡ ನಂಬಿಕೆನೇ ನಡೆಯುತ್ತೆ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ಎರಡನೇದು ಬಹಳ ಪವಾಡ ಏನಂದ್ರೆ ಕಾಯ ತಾಳ್ಮೆ ಇರಬೇಕು. ಯಾಕೆಂದ್ರೆ ಒಂದೇ ಮಗು, ಒಂದೇ ಗಂಡ, ಒಂದೇ ಹೆಂಡತಿ, ಡೈವರ್ಸ್ ಅಂತ ಇಲ್ಲಿ ಸಾವಿರಾರು ಜನ ಸಾಕೋದು ಸ್ವಲ್ಪ ಅಲ್ಲ. ಈಗ ಒಂದು 8 ತಿಂಗಳ ಕಡೆಗೆ ಬಹಳ ಸುಗಮ ಇದೀನಿ ನಾನು. ಇಷ್ಟೊಂದು ನಿರ್ಗಣಕ್ಕೆ ಟೈಮ್ ಇರ್ತಿರಲ್ಲ. 24 hours ದೇವಸ್ಥಾನ ಓಪನ್ ಇರ್ತಿತ್ತು. 5 ಗಂಟೆ 6 ಗಂಟೆ ಓಪನ್ ಆಗೋದು, ರಾತ್ರಿ 10 ಗಂಟೆ ಆಲ್ಟಿಂಗ್ ಇರೋದು. ಆಲ್ಟಿಂಗ್ ಆದ್ರೂ ಜನ ಸುಮ್ಮನೆ ನಮ್ಗೆ ಹಿಂಸೆ ಕೊಡೋರು. ಹಂಗಾಗಿ ಈಗ 9 ಗಂಟೆ ಓಪನಿಂಗು, 6 ಗಂಟೆ ಬಂದಾಗುತ್ತೆ. ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆ ಹೋಗ್ತಿರಲ್ಲ, ನೋಡ್ತೀವಿ 1 ಗಂಟೆ ಬಂದ್ ಮಾಡ್ತೀವಿ. ಅದರಲ್ಲೂ ಬರ್ತಾರೆ ಕೆಲವು ಬುದ್ಧಿವಂತರು, ಲೇಟಾ ಅಂತಾರೆ. ಹಂಗಾಗಿ ಇಷ್ಟ ಸಾಕು ಸೇವೆ ಅಂತ ಗೊತ್ತಿರುತ್ತೆ. 1-2 ಸರಿ ಸ್ಟೇಷನ್ಗೆ ಬಂದು ನಾವು ಬುದ್ಧಿ ಕಲ್ತ್ಕೊಂಡಿದೀವಿ. ಬುದ್ಧಿ ಕಲ್ಸ್ಯಾರೆ ಜನ. ನಮ್ಮ ಅಪ್ಪ ಅಮ್ಮ ಕಲ್ಸಿರಲ್ಲ. ಜನಸೇವೆ ಮಾಡೋದು ಬೇಡ ಅಂತ ಕಲ್ಸಿದ್ದಾರೆ ನೀವೇ. ಅವಾಗಿಂದ ಏನಂತ ಮುಂದೆ ಏನಂತ ಮಮ್ಮಿ, ವಾಟ್ ಮಮ್ಮಿ, ಬರ್ತೀನಿ ನಾನೇ ಕೂತ ನಾನೇ ಬರ್ತೀನಿ ಆಶೀರ್ವಾದ ಮಾಡೋಂತೆ. ಕೂತಮ್ಮ ಕೂತು ನೋಡಿ. ಸರಿ ಹೇಳ್ತೀನಿ, ನಾನು ವಿಡಿಯೋ ಮಾಡೋದಿಲ್ಲ, ಗೊತ್ತಿರುತ್ತೆ. ಸಂತೆಬೆಂದೂರಿಂದ ಒಬ್ಬ ಪಂಚಾಕ್ಷರಿ ಮಗ ಯಾರು ಬಂದಿದ್ರೆ, ಸಂತೆಬೆಂದೂರು ದಾವಣಗೆರೆ ಡಿಸ್ಟಿಕ್, ಅವನಿಗೆ ಕಾಲ್ ಬರುತ್ತೆ. ಅವನೇ ಶಿವಣ್ಣ ಅಂತ, ಇವಂತ ನಮ್ಮ ಅಣ್ಣಂಗೆ ಇರ್ತಾನೆ. ಅವನಿಗೆ ಕಾಲ್ ಬರುತ್ತೆ. ಅವ್ನು ಕೆನಡಾದಿಂದ ಬರೋದು. ಅಲ್ಲೇನೋ ಹಾಸ್ಪಿಟ್ಲ್ಗಳಲ್ಲಿ ದಿನ ಡೇಟ್ ಇರಲ್ವಂತಾರೆ, ಹಂಗೆ ಡೇಟ್ ಹಂಗೆ ಚೇಂಜ್ ಮಾಡ್ತಾರಂತಲ್ಲ ಹಾಸ್ಪಿಟ್ಲ್. ಡಾಕ್ಟ್ರ್ ಮುಟ್ಟಕ್ಕೂ
ಏನದು ಅನುಮತಿ ಬೇಕಂತಾರೆ, ಶಿಸ್ತಿನ ಅಂತ ಡಾಕ್ಟರ್ ಸಿಗಲ್ವಂತೆ, ಅವರಿಗೆ ಕಾಲ್ ಬರೋದು. ಇನ್ನು ಕರ್ನೂಲಿಂದ ಬರೋಂಗೆ ಕಂಡು ಅವ್ರಿಬ್ಬರು ಸೇರ್ಕೊಂಡು ವೀಡಿಯೋ ಮಾಡೋದು ನನ್ನ. ಇನ್ನು ಈ ಮಟ್ಟಿ ಬೆಳೆಸ್ತಾರೋ ಕೇರ್ಪೇಟೆರು ಬಚ್ಚಾರಿಗೆ ಇಲ್ಲಿ ದುಡ್ಡಿಲ್ಲ ಅಂತ ಬಂದು ಚಾರ್ಜ್ ಕೊಟ್ಟೇನೆ ಅಂತ ಇಂಟರ್ವ್ಯೂ ಮಾಡೋಕೆ. ಈಗ ಒಂದು ಚಿಕ್ಕ ಹುಡುಗಿ ನನ್ನ ಅಷ್ಟೊಂದು ಪ್ರಬಂಧಮಾನ ವೀಡಿಯೋ ಮಾಡ್ತಾ ಹುಡುಗಿ ಈ ಥರ ಒಂದು ಚಿಕ್ಕ ಹುಡುಗಿ ರೇವತಿ ಅಂತ ದೇವಂಗ ಶೆಟ್ಟಿ ಪೈಕಿ ಅಮ್ಮನಿಗೆ ಹೊಟ್ಟೆ ಹುಷಾರಾಗಿದೆ ಅಂತ ನೋಡಿರ್ತೀರಿ. ಇನ್ನು ಮೆಹಬೂಬ್ ಅಂತ ನಾನು ಫೋಟೋ ಹಾಕಿರೋದು, ಮುಸ್ಲಿಮಾನ್ ಜನಾಂಗ ಜಮಖಂಡಿಂದ ಬರ್ತಾನೆ ಮಗನ ಮಾತು ಬರುತ್ತೆ ಅಂತ, ತಿರುಣಾಮಲೆ ಮೇಸ್ತ್ರಿ ಕಾಲು ಬರುತ್ತೆ ಅಂತ. ದೇವಸ್ಥಾನ ಪಾಯ ಆಯಲ್ಲ ಮೈಸೂರವರು. ಮಕ್ಕಳು ಟಿ ವಿಲಿ ಬರುತ್ತೆ ನೋಡಿದ್ದೀರಾ, ಮಕ್ಕಳು ಅಣ್ಣ ತಂಗಿ ಸೇರ್ಕೊಂಡು ಅಪ್ಪಂಗೆ ಹೊಡೆದ್ಕೊಳಿಸಿರ್ತಾರೆ ಕೈ ಮುರಿದು, ಅವ್ರ ಕೈ ಬರುತ್ತೆ, ಅವರೇ ದೇವಸ್ಥಾನದವರು. ಅಡುಗೆ ಮಾಡ್ತಾರೆ ಪುಣ್ಯಾತ್ಮ ಕಿಡ್ನಿ ಫೇಲ್ ಆಗೋದು, ಕಸ ಹೊಡಿತಾರೋ ಯಾರೋ ನಂಗೆ ಗೊತ್ತೇ ಇಲ್ಲ, ವೀಡಿಯೋ ಮಾಡೋರು ಯಾರೋ ಗೊತ್ತೇ ಇಲ್ಲ, ಯೂಟ್ಯೂಬ್ ಮಾಡೋರು ಯಾರೋ ಗೊತ್ತೇ ಇಲ್ಲ. ನಾನಂತೂ ಯಾರನ್ನ ಏನು ಮಾಡೋಕ್ಕೋಗೋದಿಲ್ಲ. ಅಂದಾದ್ರೆ ನಮಗಿವತ್ತು ಒಂದೇ ಅನ್ನ ನಿಮ್ಮಿಂದ, ಎರಡನೇದು ಈ ಯೂಟ್ಯೂಬು ಫೇಸ್ಬುಕ್ಕು ಲೈಕ್ ಮಾಡೋದಿಲ್ಲ. ಯಾಕೆಂದರೆ ದೇವಸ್ಥಾನ ಒಂದು ಪುಣ್ಯ ಸ್ಥಳ, ಯೋಗ ಯೋಗ್ಯತೆ ಎರಡೂ ಇರಬೇಕಂತ ನಮ್ಮ ಅಪ್ಪ ಹೇಳ್ತಿದ್ದ. ಈ ಸರಿ ಯಾರೋ ಕಂಪ್ಲೇಂಟ್ ಕೊಟ್ಟಾಗ ದೇವಸ್ಥಾನ ಮುಚ್ಚಿಬಿಡ್ಬೇಕು, ನಮಗೆ ದೇವಸ್ಥಾನ ಬೇಡ ಅಂತ ತೀರ್ಮಾನ ಮಾಡಿದ್ವಿ. ನಮ್ಗೆ ಅವಶ್ಯಕತೆ ಇರಲಿಲ್ಲ, ನಾವು ದುಡ್ಡು ಕೇಳೋದಿಲ್ಲ. ಆಗ ನಮ್ಮ ಅಪ್ಪ ಹೇಳ್ದ ಯೋಗ ಯೋಗ್ಯತೆ ಇರೋರು ಬರ್ತಾರಪ್ಪ ಅಂತ. ಯಾರು ಯೋಗ ಯೋಗ್ಯತೆ ಎರಡೂ ಇರ್ಬೇಕಂತೆ. ಒಂದು ಸೊಳ್ಳೆ ಕಡಿಯಲ್ಲ, ಒಂದು ರೂಪಾಯಿ ಕೇಳಲ್ಲ, ಎಲ್ಲೂ ಮಕ್ಕಳು ಯಾರು ಕೇಳಲ್ಲ, ಒಂದು ನಾಯಿ ರಕ್ತ ನೆಕ್ಕೋದಿಲ್ಲ, ಒಂದು ನಾಯಿ ಮನುಷ್ಯರು ಬಗಳೋದಿಲ್ಲ. ನಾನೇ 8 ನಾಯಿ ಸಾಕಿ ಒಳಗಡೆ, ಬರೀ 34 ಕುಂಟೊಳಗೆ ಇಷ್ಟೊಂದು ಜನ 2 ಆವುಗಳು ಸಮ ಸಾಕಿದ್ದೀನಿ ನಾನು. ಒಳಗಡೆ ಮಾಲ ಗೀಲ ಎಲ್ಲ ಹಾಕಿನಿ, ಅವೇನು ಗಲಾಟೆ ಮಾಡಲ್ಲ. ಈ 2 ಕಾಲಿನ ಪ್ರಾಣಿ ಭಾಳ ಗಲಾಟೆ ಮಾಡುತ್ತೆ, ಬಗ್ಗೆ ನೋಡುತ್ತೆ. ಸಣ್ಣ ಗುಡಿ ಇರುತ್ತೆ, ಗುಡಿ ಒಳಗೆಲ್ಲ ಅಪ್ಪನೆ ಆಗ್ತಿರುತ್ತೆ ಬಡಬಗ್ರಿಗೆ. ಆಚೆ ಕಡೆ ಲೇಟ್ ಆಗುತ್ತಾ ನಾನು ಎತ್ತಿ ಮೇಲಿಟ್ಟೆ. ಕೇರಳ ಮಾಲದಲ್ಲಿ ಕೂತಿದ್ರು, ಅನಂತ ಪದ್ಮನಾಭ ದೇವಸ್ಥಾನ ಮಾಲದಲ್ಲಿ ಕೂತಿದ್ರು. ನೀವೆಲ್ಲ ಗ್ರಹಣ ಅಂತ ಯಾರೋ ತೆರೆ ಹಾಕ್ತೀವಿ ಎಲ್ಲ ಬೈಕೊಂಡೋದ್ರು, ಲೇಟ್ ಆಗುತ್ತೆ ಅಂತ. ಪುಣ್ಯಾತ್ಮ ಇಲ್ಲೇ ಕೂತಿದ್ರು. ಕೇಳಿದ್ರೆ ಲಾಸ್ಟಿಗೆ ಅಣ್ಣ ಅಂದೆ, ಸ್ವಲ್ಪ ಕನ್ನಡ, ಸ್ವಲ್ಪ ಮಲಯಾಳಿ, ಸ್ವಲ್ಪ ಇಂಗ್ಲೀಷ್ ಮಾತಾಡಿದ್ರು. ಬೆಂಗಳೂರು ಓದಿದ್ದಂತ ಹೇಳಿರು. ಸಾಕ್ಷಾತ್ ಜಗಚ್ಛಕ್ತಿಯ ಕಷ್ಟವನ್ನ ನಮ್ಮದೇನು ಅಂತ ತುಂಬಿದ ಕೂಡ ತುಳುಕಲಿಲ್ಲ, ಖಾಲಿ ಕೊಟ್ಟರು ಬೈಕೊಂಡು ಹೋದ್ರು. ಆಮೇಲೆ ಬಂದು ಯಾರು ಕಂಪ್ಲೇಂಟ್ ಕೊಟ್ಟರು, ಅನುಭವ ಆಯಿತು. ಲಾಸ್ಟಿಗೆ ತೀರ್ಮಾನ ಮಾಡಿದ್ವಿ 9 ಗಂಟೆ ಮಾಡಿಬಿಡೋಣ ಅಂತ. ಈಗ ನೋಡಿರ್ತೀರಿ ಇವೆಲ್ಲ ಜಗಳ ಆಡ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ. ಈಗ ಫಸ್ಟಿಗೆ ಫ್ರೀ ಬಿಡ್ತಿದ್ರು, ಈಗ ಹಳೆ ಮೈಗಳು ಮಕ್ಕಳೆಲ್ಲ ಬಂದು ಗಲಾಟೆ ಮಾಡಿ ಕಲ್ಲು ಹಾಕೋಯ್ತಾರೆ. ಮುಂದೊಂದು ದಿನ ಮೇಲೆ ದೇವಸ್ಥಾನ ಜಾಗ ಇಲ್ಲ ಗೊತ್ತಿರುತ್ತೆ, ಅಂದಾದ್ರೆ ಹಳ್ಳಿ ಕಡೆ ಒಬ್ರು ಕಂಡು ಒಬ್ರಿಗೆ ಆಗೋದಿಲ್ಲ ಅಂತ ಯಾರು ಜಾಗ ಕೊಡೋದಿಲ್ಲ. ರೋಡಿಗೆ ಮಾಡಿದ್ದೀನಿ, ರೋಡ್ ಬೇಕು ಅಂತ. ಮೊನ್ನೆ ಬ್ಯಾವನ ಬಂದು ಕೇಳ್ತಾನೆ, ಐವೇಕಿ ಕಾರ್ ಗಿಚ್ಚಾಗುತ್ತೆ, ಕಾರ್ ಎತ್ತಾಗುತ್ತೆ ಅಂತಾನೆ. ಇಲ್ಲಿ ಬಡಬಗ್ರಿ ಸೇವೆ ಮಾಡ್ತೀನಿ ನೀವು ಅಂತ ಕೇಳಲ್ಲ. ರೋಡ್ ರೆಡಿ ಮಾಡಿಸಿಯಿಂದ 50,000 ಹಾಕೊಂಡು ಬಾಮಿಷ ಮನೆಗೆ ಹೋದ. ಹಳ್ಳ ಬರುತ್ತೆ ಅಂತೀರಿ, ಪುಣ್ಯದ ಹಳ್ಳ ಬರೋದೇ ಪುಣ್ಯ ಮಾಡಿ, ಅದೇ ಹಳ್ಳ ನೀರು ಕೊಡ್ಬೇಕಾರ ನಾವು. ಮಧುವತ್ ಕೆರೆ ಹಳ್ಳ ಎಷ್ಟು ಪುಣ್ಯ ಮಾಡ್ಬೇಕು ನೀರು ಮುಟ್ಟಕ್ಕೆ. ಬಾಬುಡಂಗಿರಿ, ಮುಳ್ಳೆಂಗಿರಿ, ದೇವರಂಬಿಡಿ, ಜೋಪುಡಿ ನೀರು, ರೈಂಕೆರೆ ಹಳ್ಳ ಎಂತೆಂಥ ಪುಣ್ಯ ನೀರಿರುತ್ತೆ. ಬತ್ತ ಜನ ಲೇಟ್ ಆಗುತ್ತಾ ಅಂತಾರೆ, ಕಾರ್ ಗೀಚಾಗುತ್ತೆ ಅಂತಾರೆ. ಮೊನ್ನೆ ಬ್ಯಾವನ ಕಾರ್ ಗೀಚಾಗುತ್ತಂತೆ, ಲೈಫೇ ಗೀಚಾಗುತ್ತೆ, ನಿಮ್ಮ ಕೈಕಾಲ ಗೀಚಾಗುತ್ತೆ, ಮನುಷ್ಯನೇ ಗೀಚಾಕ್ತಾರೆ. ಏನು ಮಮ್ಮಿ ಇರೋ 3 ದಿವಸಕ್ಕೆ ಕಾರ್ ಗೀಚಾಗುತ್ತೆ ಅಂತಾನೆ. ಅವನ ಬಂದು ನಡ್ಕೊಂಬರಕ್ಕಾಗಲ್ಲ ನೋಡಿ ಅಂತಾನೆ. ಆ ಪೇಷೆಂಟ್ನ ಕರ್ಕೊಂಬತ್ತೀರಿ, ನಿಮ್ಮ ಅಪ್ಪ ಅಮ್ಮಗಳು ನಿಮ್ಮ ಮಕ್ಕಳನ್ನ ಕಾರ ಕುಣಿಸಿರ್ತೀರಿ, ಕರ್ಕೊಂಬರಕ್ಕಾಗಲ್ಲ, ನಾವು ಬರೋಕ್ಕಾಗೋದಿಲ್ಲ. ಜಾಸ್ತಿ ಜನ ಹೆಂಗೆ ಗೊತ್ತಾ, ಮಕ್ಕಳು ಬರಲ್ಲ. ಈಗ ಹೆಂಡತಿ ಬರುತ್ತೆ, ಅಪ್ಪ ಗಂಡ ಹೆಂಡತಿ ಕರ್ಕೊಂಡು ಯಾರೊಬ್ರು ಹುಷಾರಿಲ್ಲ, ಅಮ್ಮಂಗೆ ಹುಷಾರಿಲ್ಲ ಅಂದರೆ ಹೆಂಡತಿ ಗಂಡು ಕಾರಾಗ ಬರ್ತಾರೆ, ಕಾರ್ ಬಾಡಿಗೆ ಮಾಡ್ಕೊಂಡು ಕಾರ ಕೂತಿರ್ತಾರೆ. ನಾವು ಕರ್ಕೊಂಬರಕ್ಕೆ ಹೋಗ್ಬೇಕು, ಕಾಯಕ್ಕೂ ಹೋಗಲ್ಲ, ಕರ್ಕೊಂಬರಕ್ಕೂ ಹೋಗಲ್ಲ ಅಂತ. ಹಂಗಾಗಿ ಈಗ ನಾವು ಅಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀವಿ. ಇನ್ನು ಕೆಲವರು ಏನು ಮಾಡ್ತಾರೆ, ಮೊಮ್ಮಕ್ಕಳು ಕರ್ಕೊಂಬರ್ತಾರೆ. ನಿನ್ನಂತ ನಮ್ಮ ಅಮ್ಮನಂತಾರೆ, ನಮ್ಮ ಮೊಮ್ಮಗ ಬರಲ್ಲ ನೋಡು ಅಂತಾರೆ. ಸಣ್ಣ ಮಗು, ನಮ್ಮ ಮಕ್ಕಳು ಬರಲ್ಲ, ಮಕ್ಕಳು ಎಜುಕೇಟೆಡ್ ಅಂತೆ. ಎಜುಕೇಟೆಡ್ ಹಂಗೆ ಆಡೋದಿಲ್ಲ, ಯಾರ್ದ ಬರ್ದ ಹಿಂಗೆ ಆಡೋದು. ಇದು ಕರ್ಕೊಂಬರಕ್ಕಾಗಲ್ಲ, ದೇವ್ರ ಮುಂದೆ ಯಾರು ಬರೋಕ್ಕಾಗೋದಿಲ್ಲ. ಇವೆಲ್ಲ ಕಾರಣಾಂತರದಿಂದ. ಮತ್ತು ಜನಕ್ಕೆ ಮುಖ್ಯವಾಗಿ ಹ್ಯಾಂಡಿಕ್ಯಾಪ್ ಪೇಷೆಂಟ್ಗಳು ಬರ್ತಾರೆ, ಕೈ ಇಲ್ದರು, ಕಾಲಿಲ್ದರು, ನಡ್ಕೊಂಬರಕ್ಕಾಗೋದಿಲ್ಲ. ಮಳೆಗಾಲದ ಭಾಳ ದೂರ ನೀರು ಬರುತ್ತೆ ನೋಡಿರ್ತೀವಿ ನೀವೆಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ, ಒಂಚಿ ಹೊತ್ಕೊಂಬಂದು ಬಾ 2 ಹೊತ್ಕೊಂಬರ್ಬಿಟ್ಟು ಸರಿ ಅಲ್ಲ 1 ರೂಪಾಯಿ ಕೊಟ್ಟರು ದಾನನೇ. ಅದಕ್ಕೆ ಕಾರಣಾಂತರದಿಂದ ದೇವಸ್ಥಾನ ಮ್ಯಾಲೆ ಮಾಡ್ತೀನಿ. ಯಾಕೆ ಪತ್ರ ನನಗೆ ತುಂಬ ಬೇಜಾರಾದ ಸಂಗತಿ ಏನಂದರೆ, ಪಾರ್ಕಿಂಗ್ ಇಲ್ಲ, ಹಾಲ್ಟಿಂಗ್ ಇಲ್ಲ. ನಮ್ಮೂರು ಜನ ಸದ್ಯಕ್ಕೆ ಬಿಟ್ಟಿದ್ದಾರೆ, ಅದು ರಸ್ತೆ ಇಲ್ಲ, ಅವರು ದೇವಸ್ಥಾನಕ್ಕೆ ಬಿಟ್ಟಿದ್ದಾರೆ. ಈ ಜನಗಳು ಏನು ಮಾಡ್ತಾರೆ, ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮ ಮಾಸ್ಟ್ರು ಇಲ್ಲೇ ಬೋರ್ ಇದೆ, ಗೊತ್ತಿರುತ್ತೆ ನಿಮಗೆ. ನಾನು ಕರೆಂಟಾಗಿ ಕೊಟ್ಟಿದ್ದು, ನನಗೆ ವಿದ್ಯಾಭ್ಯಾಸ ಗುರುಗಳು ಅವರಲ್ಲಿ ನೀರು ಬಿಟ್ಟಿದ್ರು, ಫುಲ್ ಓಪನ್ ಆಯಿತು, ಯಾರು ಕುಡಿಬೇಕಿತ್ತು ಪರವಾಗಿಲ್ಲ. ಕರೆಂಟ್ ವೈರ್ ಅಲ್ಲೇ ಇದೆ, ಕಡಿತದೆ ಮಗು, ಕರೆಂಟ್ ವೈರ್ನ ಕಡಿತೆ ನೋಡಿ ಇಟ್ಕೋ ಅಂತ ಓನರ್ ತೋಟದ ಗಲಾಟೆ ಮಾಡ್ತಾವ ಅಮ್ಮ. ಆಗ ಅವರು ಬೆಲೆ ಹಾಕ್ಯಂತಾರೆ. ಜನ ಯಾರು ನಮ್ಕೊಂಡು ಗುದ್ದಾಡಿಲ್ಲಪ್ಪ. ಇಲ್ಲಿ ಇವ್ರು ನಾವು ಚೆನ್ನಾಗಿದ್ದೀವಿ, ಮನೆಯನ್ನು ಪಕ್ಕ ಐತಿ, ಇಲ್ಲೂ ಪಕ್ಕ ಇದ್ದೀವಿ, ಅಲ್ಲಿ ವೈರ್ ಕೀಳ್ತಾರೆ ಅಂತ ಬಾಲಾಕೊಂಡಾರೆ. ಮಕ್ಕಳನ್ನ ಕರೆಂಟ್ ಹೊಡೋದ್ರೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಅಂತ ಅದಕ್ಕೆ ಬಾಲಾಕೊಂಡ್ರದವರು. ಅರ್ಥ ಇದೆ ಯಾಕೆ ಕಂಡಾರೆ ಅಂತ, ಗಲಾಟೆ ಮಾಡ್ಕೊಂಡಾರೆ ಅಂತಂದ್ರೆ. ಗಲಾಟೆ ಮನುಷ್ಯರಲ್ಲ ನಾವು ಬರೀ ಜೋರಿದ್ದೀವಿ, ಗೊತ್ತೋಡ್ರು ಮಾತ್ರ. ಅಕ್ಕಪಕ್ಕಕ್ಕೂ ಗುದ್ದಾಡಲ್ಲ ನಾವು. ಎಂತಮ್ಮ ಕರೆಕ್ಟಾ? ಅವ್ರು ಏನಂತ ಅವ್ರು ಕೂಡ ಗಲಾಟೆ ಮಾಡಕ್ಕೆ ಹೊರ ಬಿಡ್ತಾರೆ ಅಂತಮ್ಮ ಅವರು. ಈಗ ನೀವು ಮೊನ್ನೆ ಬೇರೆ ಮೆಸೇಜ್ ಮಾಡಿದ್ದ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಅಲ್ಲಿ ಅಕ್ಕಪಕ್ಕ ಮನೇಲಿ ಬೀಗ ಹಾಕ್ಯಂತಾರೆ ಅಂತ. ನೀವು ಬರ್ತೀರಂತ ಅಕ್ಕಪಕ್ಕ ಮನೆ ಬೀಗತ್ತ ನಿಮ್ಗೆ ಕರೀತಾರ, ನೀವು ಅರ್ಧ ನೆಟ್ಕೋಗ್ತೀರಾ ನೀವು. ಈಗ ನಾನೇ ಒಳಗೆ ಕೊಡ್ತೀನಿ, ಯಾರು ನೆಟ್ಕೊಡ್ತೀವಿ ಕರಡೆ, ಡೈಪರ್ ಎಸಿತೀರಿ, ಗೊಣ್ಣೆ ಎಸಿತೀರಿ, ಅಲ್ಲೇ ಕಕ್ಕ ಮಾಡಿಸ್ತೀರಿ, ಅಲ್ಲೇ ಗಲೀಜು ಮಾಡೋಗ್ತೀರಿ. ನಾವೇ ಬೀಗ ಹಾಕೊಂಡಿವಲ್ಲ ಅಲ್ಲಪ್ಪ. ಆಲ್ಟಿಂಗ್ ಕೊಟ್ಟು ಸುಮ್ಮನೆ ಹೋಗ್ತೀರಾರ, ಕೈ ಎತ್ತಿ ಸುಮ್ಮನೆ ಹೋಗ್ತೀವಿ ನೋಡ್ಯಾರ. ಗೊಣ್ಣೆ ಅಲ್ಲೇ ಸಿಗ್ತೀವಿ, ಅಲ್ಲೇ ಉಗಿತೀರಿ, ಮಮ್ಮಿಯಿಂದ ಅಲ್ಲೇ ಕಕ್ಕ ಮಾಡಿಸ್ತೀರಿ.
ಅಲ್ವಾ? ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅವತ್ತ ಬೇರೆ ಹೇಳಿದ್ದೆ, ನಮ್ಮೂರಾಗ ಬೇರೆ ಯೂಟ್ಯೂಬರ್ ಯಾರು ಹಾಕಿದ್ದೆ. ಆ ಊರಾಗ ಯಾರು ನಮ್ಮನ್ನ ಬೆಲೆನೇ ಕೊಡಲ್ಲ ಅಂತ. ಇವ್ನು ಯಾವನ ಪೋತ್ನಾಕ್ ಬಂದ್ರೆ ಬೆಲೆ ಕೊಡ್ತಾರ? ಅವ್ರಿಗೆ ಬಾಳ ಕೆಲಸ ಬಿಟ್ಕೊಂಡು ಬಂದು ಯಾರು ನಿಂತ್ಕೊಂತಾರ? ಇದು ಎಲ್ಲ ಬಿಡಿ. ನೀವು ಬರೋದು ಏನು ಕೆಲಸ ಅದು ಯೋಚನೆ ಮಾಡಿ. ಹೇಳ್ತೇನಪ್ಪ, ನೀವೇನಕ್ಕೆ ಬಂದಿರೋ ಅದು ಯೋಚನೆ ಮಾಡಿ. ದೂರಕ್ಕೆ ಬಂದೀವಿ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಇದೇ ಫಸ್ಟ್ ಬಂದೀವಿ ಅನ್ಬೇಡಿ, ಯಾರು ಸನ್ಮಾನ ಮಾಡೋದಿಲ್ಲ. ಏನೋ ದೂರದಿಂದ ಬಂದೀವಿ ಅನ್ಬೇಡಿ, ಯಾರು ಬಹುಮಾನ ಕೊಡೋಲ್ಲ. ಏನು ಗೊತ್ತಿಲ್ಲ ಅಂಬೇಡಿ, ಪಾಠ ಮಾಡೋಕ್ಕಾಗೋದಿಲ್ಲ. ಎಲ್ಲ ಗೊತ್ತಿರುತ್ತೆ. ಹೆಣ್ಮಕ್ಳು ಕಲ್ಕಟ್ಟೆ ಮೇಲೆ ಕುತ್ಕೊಂಡು ವ್ಯಕ್ತಿ ಮಾಡ್ಕೊಂಡು ಮುಂಗಡೆ ಮನೆ ಹೆಂಗೆ ಬೆಂಕಿ ಕೊಟ್ಟು ಎಲ್ಲ ಗೊತ್ತಿರುತ್ತೆ. ಗಂಡ್ಮಕ್ಳು ನಾವು ಕಲ್ಕಟ್ಟೆ ಮೇಲೆ ಕುತ್ಕೊಂಡು ಏಸ್ ಮನೆ ಹಾಳು ಮಾಡಿ ಒಮ್ಮೆ ಕೇಳಿಸ್ಕೊಂಬಿಡಿ. ಹೇಳ್ಬಿಡ್ತೇನಂತೆ, ದೊಡ್ಡ ಪವಾಡನೇ ನಂಬಿಕೆ ಮಾತ್ರ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನಿಲ್ಲ. ಬರಬೇಡಿ ಅಂದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ. ಬಂದಾಗ ಅಹಂಕಾರ ಬಿಟ್ಟು ಆಡಬೇಡಿ. ಯಾರ ಹೆಣ್ಣಾಲಿ ಗಂಡಾಲಿ ನಿಮ್ಮ ಅಹಂಕಾರ ಬಿಟ್ಟು ಹೆಣ್ಮಕ್ಳ ನೀವು ಎದೆ ಭಾಗ ನೆಲಕ್ಕೆ ಮುಟ್ಟಿಸ್ಬಾರ್ದು. ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ಗಂಡ್ಮಕ್ಳ ಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವ್ರ ಮುಂದೆ ಕೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ. ಸಾಲ ಕೇಳಬೇಡಿ. ಪಕ್ಕ ಮನೆ ಏನೋ ಮಾಡ್ತಾರೆ ಅನ್ಕೋಬೇಡಿ. ಹಳ್ಳಿ ಕಡೆ ಜನ ಬರ್ತಾರೆ ಮಾಟ ಮಾಡ್ತಾರೆ ಅಂತೀರಿ, ಸಿಟಿ ಕಡೆ ಜನ ಬರ್ತಾರೆ ಮಗ ಕೆಲ್ಸಕೋವಲ್ಲ ಅಂತೀರಿ. ದುಡಿಯೋ ಶಕ್ತಿ ಕೊಡಿ ಅಂತ ಕೇಳಿ ದೇವ್ರಿಗೆ. ಏನಪ್ಪ, ದೇವರಿಗೆ ದುಡಿಯೋ ಶಕ್ತಿ, ದುಡಿಯೋಕೆ ದಾರಿ ಕೊಡಿ ಅಂತ ಕೇಳಿ. ದುಡಿಯೋಕೆ ಏನಾಗುತ್ತಮ್ಮ ಹೇಳ್ತಿಲ್ಲ. ಆಗ ನಮ್ಮಪ್ಪ 2 ರೂಪಾಯಿಗೆ 1,000 ಕಾಯಿಸಲೇನು ಅಂತ. ನಾನು ಅವೆಲ್ಲ ಎಳ್ಳಿ ಹೊಡಿತಿದ್ದೆ, ರಾತ್ರಿ ದೇವ್ರು ಹೊಡ್ತಿದ್ದೆ. ಕಷ್ಟಪಟ್ಟು ನಾಚಿಕೆ ಅಂತ. ಆಟೋ ಡ್ರೈವರು, ಬಸ್ ಡ್ರೈವರು, ವೆಲ್ಡಿಂಗ್ ಡ್ರೈವರ್ನ ಆಯ್ತಮ್ಮ, ನಾಚಿಕಲ್ಲ ನಾವು. ನಾವು ಮಾಡೋ ಕೆಲಸದಲ್ಲಿ ನಮಗೆ ತೃಪ್ತಿ ಇರ್ಬೇಕು ಅಷ್ಟೇ. ಮೆಟ್ಟೋದ್ರೂ ನಾಚಿಕೆ ಆಗೋದಿಲ್ಲ. ಕಂಡ ಮನೆ ಬಗ್ಗೋಡೆ ನಾಚಿಕೆ ಆಗುತ್ತೆ, ಕಂಡ ಚಿತ್ರ ನಾಚಿಕೆ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ದೊಡ್ಡ ಪವಾಡನೆ ನಂಬಿಕೆ, 2ನೇ ಪವಾಡನೆ ಕಾಯ ತಾಳ್ಮೆ ಇರಬೇಕು. 3ನೇ ಪವಾಡ ಏನ್ ಗೊತ್ತಾ? ನೀವು ಎಷ್ಟೇ ಕೋಟಿಗಿರಿ ನಿಮ್ಮ ಮನೆ ಗಡಿಯಾರ ಟಿವಿ ಅಂತ ಫೋಟೋ ಇಡಿ. ದೇವ್ರ ಮನೆಗಲ್ಲ, ಗಡಿಯಾರ ಟಿವಿ ಹೆಂಗ್ ಹಿಡಿತೀರ ಅಂತ ಫೋಟೋ ಇಡಿ. ಯಾಕೆಂದ್ರೆ ಇವತ್ತಿನ ಕಾಲಕ್ಕೆ ಯಾವ್ದು ಎಷ್ಟೇ ಕೋಟಿ ಕಾರ್ ಇರಲಿ, ಕಾರಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕಿ. ಈ ಕಲ್ಲು ಹಾಕಿರ ಯಾವನ ಐವಿ ನೀರು ಬಂದವಂತೆ. ಎಷ್ಟೋ ಜನ ನೋಡಿ, ಒಂದ್ಸರಿ ಹೇಳ್ತೀನಂತೆ, ಪದೇ ಪದೇ ಹೇಳ್ತೀನಿ. ಯಾರಿಗಾರು ಅಕ್ಕಪಕ್ಕ ನೀರು ಫೇಲ್ ಆಗಿದ್ರೆ ಅವ್ರಿಗೆ ಅವ್ರು ನೋಡಿ ಆರ್ಕೆನ ಬದಲು ಒಂದು ದಿವಸ ನೀರು ಕೊಡಿ, ಅದು ಬೆಳೆ ಬೆಳಿಕಂತೆ. ಒಂದೇ ಒಂದು ದಿವಸ ನೀರು ಕೊಡಿ, ಬೆಳೆ ಬದಿಕಣುತ್ತೆ. ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಕರೆಕ್ಟ್ ಅಣ್ಣ? ಅದು ಬೆಳೆ ಬದಿಕಣುತ್ತೆ. ಇನ್ನು ಅಣ್ಣ ನನಗೆ ಬಂಗಾರ ಹಾಕ್ಬಿಟ್ಟು ಅಣ್ಣ, ನಿನ್ನ ಮನಸ್ಸೇ ಬಂಗಾರಣ್ಣ. ಯಾರು ಬಂದಿಲ್ಲ ಒಳ್ಳೆ 4 ಸೀರೆ ಕೊಡಲಿ ಬಂಗಾರ, ಒಳ್ಳೆ ಕೊಡ. ಹೌದಾ? ಇನ್ನ ನಮ್ಮ ಮಕ್ಕಳು ಸ್ವಸ್ಥರು ಬಂದಾಗ ಅಣ್ಣ ಈ ನಂಬರ್ ಕೊಡು ನನಗೆ ದಯವಿಟ್ಟು. ನಾನು ಆಶೀರ್ವಾದ ಮಾಡಿ. ನಂಬರ್ ಕೊಟ್ಟಿರೋ ಅಣ್ಣ. ಮನೆಯರ ಅವ್ರ ಮಣ್ಣನ ನಾನು ತಮ್ಮನೆಯ ಬರೀ ಯಾವ ಆಸ್ತಿ ಸಣ್ಣ ಭಾಗ ಮಾಡ್ತೀನಿ. ಇನ್ಯಾರಿದಾರ ತಂಗಿ? ಓ ಸೊಸೆವಾ? ಸೊಸೆ ಜನ ನಾವು ಹೋಗಿರಲ್ಲ ಅವರು. ಮಗಳು ಬರ್ಬೇಕಾ? ಹಾಯ್ ಮಗಳೇ. ಹಾಯ್ ಮಗಳೇ, ಮೋಸ ಮಾಡೋದು ಬೇಡ. ಮಗಳಿಗೆ ಕೊಟ್ಬಿಡೋಣ. ಮಗಳ ಬಾಯಿ ಸರಿ ಲೈವ್ ಇಡ್ಕಲ್ಲಿ ಒಂದೇ ಒಂದ್ಸರಿ ಸಣ್ಣ ವಿನಂತಿ ಹಂಗೆ ಹೇಳ್ಬಿಡ್ತೀನಿ. ಹಂಗೆ ಸ್ವಲ್ಪ ಕಿವಿ ಹಾಕಿ ಸ್ವಲ್ಪ ಶೇರ್ ಮಾಡಿ ಸಾಧ್ಯವಾದರೆ. ಏನು ಗೊತ್ತಂದ್ರೆ ಸರ್ 2 ಕೇಳೋದು ನಾನು, ಸಾಧ್ಯವಾದರೆ ಶೇರ್ ಮಾಡಿ. ಯಾಕೆಂದರೆ ಬರ್ಲಿಕ್ಕೆ ಗೊತ್ತಿದ್ದರು, ಬರೋಕ್ಕಾಗಲ್ದಂಥವ್ರು ಬಸ್ ಚಾರ್ಜ್ ಇಲ್ಲ ಅಂತಕ್ಕಂತಾರೆ ಇದ್ದಾರೆ. ಅಲ್ಲಿಂದಲೇ ಬೇಡ್ಕೊಳ್ಳಿ. ಅರ್ಥ ಆಗುತ್ತಾ? ಬರೋಕ್ಕಾಗಲ್ದಂಥ ಪುಣ್ಯಾತ್ಮರು ಕಾರ್ ಬಾಡಿಗೆ ಮಾಡ್ಕೊಂಡು ಬರ್ಬೇಕು ಅಂತ ಏನು ದೇವರಲ್ಲಿಲ್ಲ. ಬರೋದೇ ಇಲ್ಲ ಅಂತಕ್ಕಂಥ ಮಾತ್ರ ಬೈತೀವಿ ಅಷ್ಟೇ. ಕೆಲಸಕ್ಕೆ ಹೋದವ್ರು ಕೆಲಸ ಬಿಟ್ಟು ಬಾ ಅಂತ ಹೇಳೋದಿಲ್ಲ, ಕೆಲಸ ಇಲ್ಲದೆ ಬರ್ರಿ. ಆಮೇಲೆ ಸ್ವಲ್ಪ ಶೇರ್ ಮಾಡಿ, ಸಾಧ್ಯವಾದರೆ ಅಕ್ಕಪಕ್ಕ ಮನೆ ತೀರ್ಥ ಕೊಡಿ. 2 ರಿಕ್ವೆಸ್ಟ್ ಮಾಡ್ಕೊಳ್ಳೋದ, ಬೇರೆ ರಿಕ್ವೆಸ್ಟ್ ಮಾಡೋದಿಲ್ಲ. ಯೂಟ್ಯೂಬ್ ಮಾಡೋದ್ರಿಂದ ನೀವೆಲ್ಲ ಬರ್ತಾ ಇರೋದು. ಒಂದೇ ಒಂದು ಸಣ್ಣ ವಿನಿಂದ ಹಂಗೆ ಹೇಳ್ಬಿಡ್ತೀನಿ ನೋಡಿ. ಈ ದೇವ್ರ ಸ್ಯಾರಿ ತಂಬರ್ತೀರ ಉದಾಹರಣೆ ನೋಡಿ. ಈ ಸ್ಯಾರಿ ತೋರಿಸ್ಬಿಡ್ತೀನಿ, ಲೈವ್ ತೋರಿಸ್ತಾ ಇರ್ತೀನಿ ಮತ್ತೆ. ಈ ಸ್ಯಾರಿ ಒಂದು ಎಷ್ಟು ಇಸ್ಕೊಂತಾರೆ ಗೊತ್ತಿಲ್ಲ. ಅಂಗಡಿಗಳೊಳಗೆ ಯಾವ ಊರಾಗಲ್ಲ, ನಮ್ಮೂರು ನಿಮ್ಮೂರು ಅಂತಿಲ್ಲ. ಇವು ಸ್ಯಾರಿ ವೇಸ್ಟ್ ನೀವು ಕೊಡೋದು. ಇದಕ್ಕೆ 450 ರೂಪಾಯಿ ಕೊಟ್ಟಿರ್ತೀರ ಅಲ್ವಾ? ಈ ಸ್ಯಾರಿ ಯಾರಿಗೆ ಕೊಡೋದು, ಹೆಂಗೆ ಕೊಡೋದು? ಇದನ್ನು ಈಗ ಕೊಟ್ಟಿರ್ತೀನಿ ಯಾರಿಗಾರ ತಂಗಿಗೆ ಕೊಟ್ಟಿದ್ದೀನಿ, ಅಲ್ಲಿ ಸರಿಯಿಲ್ಲ ಅಂದರೆ ಅಲ್ಲಿ ನಮ್ಮ ಬೈಕಂತಾರೆ. ಕೊಟ್ಟು ವ್ಯರ್ಥ. ಇದಕ್ಕೆ ದುಡ್ಡು ಕೊಡೋ ಬದಲು ಏನು ಮಾಡ್ತೀರಾ ಅಂದರೆ 10 ರೂಪಾಯಿ ನನಗೆ ಹಾಕಿ, 10 ರೂಪಾಯಿ ಇಲ್ಲ 20 ರೂಪಾಯಿಗೆ, ಎಲ್ಲ 50ಕ್ಕೆ ಬೇಡ 100 ರೂಪಾಯಿ ನನಗೆ ಹಾಕಿ. ನಾನು ಬಡಬಗ ದಾನ ಮಾಡ್ತೀನಿ. ಇಲ್ಲಾಂದರೆ
ಇತ್ತಂದ್ರೆ ವೇಸ್ಟ್, ಸೀರೆ ಕೊಟ್ಟಿನಿ ಅಂತ ಹೇಳ್ಕೊಳ್ಳೋ ವೇಸ್ಟ್. ನಾನು ಸಹ ಹೇಳ್ತಾ ಇರ್ತೀನಿ. ಆಮೇಲೆ ಅಕ್ಕಿ ತರುವಾಗ ಬುಲೋಟ್ ಅಂತ ಬೋರ್ಡ್ ಹಾಕಿರ್ತಾರೆ, ದಯವಿಟ್ಟು ಚೆಕ್ ಮಾಡ್ತೀನಿ. ಸಾಕಷ್ಟು ಅಕ್ಕಿ ಬರ್ತಾ ಇದೆ, ಬುಲೋಟ್ ಅಂತ ಮೇಲೆ ಬರೆದಿರ್ತಾರೆ, ಒಳಗಡೆ ಸೊಸೈಟಿ ಅಕ್ಕಿ ಅಂತ ಕಡೆಗಿರ್ತದೆ. ದಯವಿಟ್ಟು ಮೋಸ ಹೋಗ್ಬೇಡಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ಯಾರಿಗೆ ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ. ಬೆಳ್ಳಿ ಕಣ್ಣು ಎಲ್ಲ ತಗಡ ಮಾಡಿಸಿ ಬೆಳ್ಳಿ ನೀರು ಬಿಟ್ಬಿಟ್ಟು ಇಕ್ಕಿರ್ತಾರೆ ಅಂಗಡಿಯಲ್ಲಿ, ತಾಮನ್ ಕೊಡ್ತೀರಿ, ಸಾವಿರಾರು ರೂಪಾಯಿ ದುಡ್ಡು ಕೊಡ್ತೀರಿ. ಅದರಲ್ಲಿ 1000 ರೂಪಾಯಲ್ಲಿ 100 ರೂಪಾಯಿದು ಬೆಳ್ಳಿ ಇರೋದಿಲ್ಲ. ಅದನ್ನು ಕರ್ಸೋಕ್ಕೂ ಬರಲ್ಲ, ಹಾಕೋಕ್ಕೂ ಬರಲ್ಲ, ಕುಣಿಸೋಕ್ಕೂ ಬರಲ್ಲ. ನಾವು ಸುಮ್ಮನೆ ಬಿಸಾಕಿದ್ವಿ. ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ, ನಾನು ಅದನ್ನು ಕೊಟ್ಬಿಡ್ತೀನಿ, ಅದನ್ನು ದಾನ ಮಾಡ್ತೀನಿ. ತೊಟ್ಲು ಬೇಕಾ, ಬೆಳ್ಳಿ ತೊಟ್ಲು ಬೇಕಾ, ಏನೇ ಬೇಕಾಗಿ ಕೊಡ್ತೀನಿ. ವ್ಯರ್ಥವಾಗಿ ಮಾಡೋ ಬದಲು 1000 ರೂಪಾಯಿ ಖರ್ಚು ಮಾಡೋ ಬದಲು ಒಂದು 10 ರೂಪಾಯಿ 20 ರೂಪಾಯಿನೋ ಇಲ್ಲ 100 ರೂಪಾಯಿನೋ ದೇವಸ್ಥಾನ ಡಬ್ಬಿಗೆ ನಮಗೆ ಹಾಕಿ, ಮಿಕ್ಕಿದ್ನ ನಿಮ್ಮ ಮನೆ ಊಟಕ್ಕೋ, ನಿಮ್ಮ ಅಪ್ಪ ಅಮ್ಮಳು ಖರ್ಚಿಗೋ, ನಿಮ್ಮ ಮಕ್ಕಳು ಖರ್ಚಿಗೋ ಬಳಸ್ಕೊಳ್ಳಿ. ಆಗಲ್ಲ. ಈ ದೇವ್ರ ಸಾರಿ ಬದಲು ನನಗೆ 10 ರೂಪಾಯಿ ಹಾಕಿ ಕೇಳ್ತಾರ. ಈ ದೇವ್ರ ಸಾರಿ ವೇಸ್ಟ್, ಏನಕ್ಕೂ ಬರಲ್ಲ. ಯಾರಿಗೆ ಕೊಡಂತ, ಯಾರಿಗೆ ಕೊಟ್ಟರು ವೇಸ್ಟೇ, ಉಳ್ಕೊಳಕ್ಕೆ ಬರಕೊಳ್ಳಲ್ಲ. ಇದಕ್ಕೆ ನಿಮಗೆ ಮೋಸ ಮಾಡಿರ್ತಾರೆ. ಬೆಳ್ಳಿ ಛತ್ರಿಗೆ ತಗಡ ಮಾಡಿ ಬೆಳ್ಳಿ ನೀರು, ಬಂಗಾರ ನೀರು ಬಿಟ್ಟಿರ್ತಾರೆ. ಬೆಳ್ಳಿ ಕಣ್ಣಿಗೆ ತಗಡ ಮಾಡಿ ಬಂಗಾರ ನೀರು ಬಿಟ್ಟಿರ್ತಾರೆ. ನೀವು ಮೋಸ ಹೋಗ್ಬಾರ್ದು. 1000 ರೂಪಾಯಿ ಅಲ್ಲಿ ಖರ್ಚು ಮಾಡೋ ಬದಲು ನಮಗೆ 10 ರೂಪಾಯಿ ಹಾಕಿ, 20 ಬೇಡ 100 ರೂಪಾಯಿ ಹಾಕಿ. ಇಲ್ಲಾಂದರೆ ಈ ಥರ ಸೀರೆ ಥರ ಬದಲು ನೀವು 10 ರೂಪಾಯಿ ಹಾಕಿ ಹೋಗಿ, ಇಲ್ಲ ಅಡ್ಬಿದ್ದೋಗಿ ನಿಮ್ಮ ಮನೆಗೆ ಇದೇ ಸೀರೆ ದುಡ್ಡಲ್ಲಿ ಮನೆಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ವಿನಂತಿ. ಕರೆಕ್ಟ್ ಅಲ್ವಾ? ವ್ಯರ್ಥ ಮಾಡೋಕ್ಕಿಂತ ನಿಮ್ಮ ಮಗಳ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ನಿಮ್ಮ ಮಗಳಿಗೆ ಲಂಗ ಹೊಸ್ಬಿಟ್ಟಿದೆ. ಇನ್ನೊಂದು ಯಾರೋ ಬಡಬಗ್ರಿದ್ದಾರೆ, ಯಾರಾದ್ರು ಬಡವರು ನಿಂಗೆ ಬೇಕನವ ಅಪ್ಪ ಅನ್ನು ಹಿಡ್ಕೊ ನನಗ ಇಲ್ಲಿದೆ. ಯಾವರಿಂದ ದೊಡ್ಡದು ಮಾಡ್ಕೆ ಬಂದಾನಂತೆ ತಮ್ಮ. ಇನ್ನು 4 ಗಂಟೆಗೆ ನಾನು ಒಂದ್ಸರಿ ತಿಂದೆ ಮತ್ತೆ ಮಂತ್ರ ಹಾಕಂಗಿಲ್ಲ. ಅದಕ್ಕೆ ದಯವಿಟ್ಟು ನೀನು ನಿಮ್ಮ ಕೈಯಿಂದ ಮಕ್ಕಳು ಕೈಕೊಡು. ಚಿಕ್ಕ ಮಕ್ಕಳು ಇದ್ದಾರೆ, ನೋಡ್ಕೊಡು. ಆ ಎಳೆ ಮಗು ಯಾರು ತಗೋ, ಅದನ್ನ ಹಂಗ ಸರ್. ನೀನು ಬರ್ತೀನಿ, ನೀನು ಸೇರಿಕೊಡ್ತೀನಿ ಅಂತ ದೇವ್ರ ಸಾರಿ ಕೊಡೋದು ಗೊತ್ತಾ? ಓಯ್ ಇವರಿಗೆ ಒಂದು 10 ದೇವ್ರ ಸಾರಿ ಕೊಡ್ರಿ. ಬಡಬಗ್ರು ಬಂದಿರೋ ಉತ್ತರಕಂಡು ಅವ್ರಿಗೆ ಕೊಡೋಣ. ಕೊಡೋಣ ಬೇಡವಾ? ಕೊಟ್ಟು ನೋಡ್ರಿ, ಮಜಾ ಬರುತ್ತೆ. ಏನು ಸರ್ ಹಿಂಗೆ ಬಂದು ಚಿಕ್ಕಮೂರ ಇವತ್ತು ಸೆಲೆಬ್ರೇಷನ್ ಮಾಡ್ಕೊಂಡು ಆರಾಮಾಗಿ 4 ಜನ ಸೇವೆ ಮಾಡ್ಕೊಂಡು ಅಲ್ಲ ತಮ್ಮ ಒಬ್ಬೊಬ್ಬರೇ ಬರ್ತಾನೆ ಇರ್ತಾರೆ ಇಲ್ಲಿ ಸೇವೆ ಮಾಡೋರು. ಅವ್ರು ನೋಡ್ರಿ ಖುಷಿ ಆಗುತ್ತೆ. ಮಮ್ಮಿ ಹುಷಾರ, ಒಬ್ಬ ಮಮ್ಮಿ ಆಸ್ತಿ ಗೀತಿ ಯಾರು ಬರಿಬೇಡ, ನಮ್ಮ ಒಬ್ಬ ಬರಿ ಎಲ್ಲ ಬರ್ತಾನೆ ಕಣಪ್ಪ. ಒಂದೇ ಒಂದ್ಸರಿ ನಿಮ್ಮ ಹೆಂಡತಿ ಬಂದಾರ? ಯಾರು ಒಂದೇ ಒಂದ್ಸರಿ ನಮ್ಮ ಮನೆಗೆ ಸೌದೆ ಒಲೆ, ಈಗ ಒಲೆ ಇರಲಿಲ್ಲ, ಸೌದೆ ಒಲೆ ತಂದ್ಕೊಟ್ಟು ಪುಣ್ಯಾಪುರ ಒಂದು ಕ್ಲಾಸ್ ಹಾಕ್ಬಿಟ್ಟು ಇಲ್ಲಿ ಕಬಾಬ್ ಅಂತ. ಯಾವ್ರ ಹೆಸರಲ್ಲಿ ಕಬಾಬ್ ಅಂತ ನೋಡಿ. ಈ ಥರ ಯಾರು ಇರ್ತಾರೆ ಗುರುಗಳು. ನಾನು ಎಲ್ಲರೂ ಅಣ್ಣ ತಮ್ಮ ಮಾವ ಬಾವ ಮಚ್ಚ ಅಂತೀನಿ. ನನ್ನ ಮಾವ ಮೊನ್ನೆ ಅವಳಾರು ಮಾವ ಅಲ್ಲ, ನನ್ನ ತಿರುಗಿ ನೋಡಿದ ಮಾವ ಯಾರು ಅಲ್ಲ, ಮಾವ ಅಂತ ಅವಳು ನಮ್ಮ ಹೆಂಡತಿ ತಂದೆ ನೋಡ್ತಾವೆ ಮಕ್ಕಳು. ಬಾವ ಮಾವ ಅಣ್ಣ ತಮ್ಮಲ್ಲಿರಲ್ಲ, ಪ್ರೀತಿ ಹುಟ್ಟದ ಮಾತಾಡಿರುತ್ತೆ. ಯಾರನ್ನು ಕೆಟ್ಟ ನೋಡ್ಬೇಡಿ, ಕೆಟ್ಟ ಮಾತಾಡ್ಬೇಡಿ. ಇವತ್ತು ಒಲೆ ತಂದ್ಕೊಟ್ಟ ನಮ್ಮ ತಮ್ಮ, ಒಂದು ತಮ್ಮ ಇಲ್ಲ, ನಾನು ಸಣ್ಣಗೇನಿ ಬೇಜಾರು ಮಾಡ್ಕೊಬೇಡಿ. ಉಂಡು ದಪ್ಪಾಯನೇ ಕಾಸಕ್ಕೆ ತಂಗಿವಾ ಬಾವ ಅನ್ನು ಎಂತ ತಂಗಿ ಬಾ ಲೇ ಕಬಾಬ್ ಎಂಟಿ ಒಳ್ಳೆ ಸೀರೆ ಕೊಡ್ಲಾ ಮನೆಗೆ ಬೈಕಂತಾನೆ. 4 ದಿನ ಮದುವೆ ಆಯ್ತಾ? ಮಕ್ಕಳಾಗಿದೆ, ಮದುವೆ ಆಗಿಲ್ಲ. ಒಂದು ಹೆಣ್ಣು ಕೊಡ್ರ ಬಡ್ಡೆ ಹಾಕಲ್ಲ ಅವ ಚೆನ್ನಾಗಿದೆ ಕೊಡ ಇಟ್ಕೊಳ್ಳವ. ಅದು ಮಕ್ಕಳಿಗೆ ಲಂಗ ಹೊಸವ ಅದ ಇಟ್ಕೋರಿ. ಅವಲೇ ಒಂದು ಕೊಟ್ಟನಾ 2 ಕೊಡಿಲಿ ಮನೆ ಹೇಳಿ ನೀನು ಒಂದು ಕೊಡಿಲಿ ನೀನಂತ ಒಟ್ಟಕ್ಕಿಂತ 2 ರೂಪಾಯಿ ರಾಜ್ಯ ಕರ್ಕೊಂಡು ಅವನು ಪಾಪ ಅಲ್ಲಿ ತೆಂಗಿ. ಈ ಉತ್ತರ ಕನ್ನಡ ಜನ ಯಾರು ಬಂದಿರೋ ಅಜ್ಜಿ ಕೈ ಐತ್ರಿ. ಮಮ್ಮಿ ನಿಂಗೆ ವಯಸ್ಸೆಷ್ಟು ಮಮ್ಮಿ? ಅಕ್ಕ ನಿಮ್ಮ ವಯಸ್ಸೆಷ್ಟು? ಕೊಡಲ್ಲ. ಕೈ ಕಾಲು ನೆಟ್ಗಿರೋ ಸೀರೆ ಬೇಕು ಅಂದ್ರೆ ಕಲ್ಲೇ ತಗೊಳ್ರಿ ಕಾಲ ಮೇಲೆ. ಫಸ್ಟು ಕೈ ಕಾಲು ಇಲ್ದವ್ರಿಗೆ ವಯಸ್ಸಾದವ್ರಿಗೆ ಕೊಡೋಣ. ಯಾಕೆಂದರೆ ನಾನು ಲೈವಲ್ಲಿ ಹೇಳಿ ಮತ್ತೆ ಹೇಳ್ಬಾರ್ದು. ಹೆಂಡತಿಗೊಂದು ಸೀರೆ ಕೊಟ್ಟು ದುಡ್ಡಿಲ್ಲ ಅಂತ ಬಡತಾನೆ ಇರುತ್ತೆ. ಅವ್ರಿಗೊಂದು ಆಸೆ ಇರುತ್ತೆ, ಹುಡ್ಕೊಳ್ಳಿ ನಮ್ಮ ಇಲ್ವಾ? ಏ ಮಮ್ಮಿ ಬರೀಲಿ. ಯಾವ ಊರ ನೀವೆಲ್ಲ? ಯಾವ ಊರ? ಹುಡುಗಿ ನೋಡ್ಲ ಹೆಂಗೆ ಸ್ಮಾರ್ಟ್ ಆಗೋಳ ಅವೇ ಸೇರಿದ ಮಕ್ಕೆಲ್ಲ ಮನೆಯಾಳ ಬರೀ ಬಜೆ ಮೇಲೆ ಬರೀಲಿ ಅವ ಹೆಂಗೆ ಮಾಡೋಣ? ಇಂಥ ಬಡಬಗ್ರು ಸೀರೆ ಕೊಡೋಣ ಬೇಡವಾ? ಕೊಡೋಣ. ಮಮ್ಮಿ ಪೇಷಂಟ, ಮಮ್ಮಿ ತಗೊಂಡು ನೀವು ಹುಡ್ಕೊ ಮಜಾ ಮಾಡು.
ಅಜ್ಜಿ ಹುಡ್ಕೊ ಮಮ್ಮಿ ನಿಂಗೊಂದು ಕೊಟ್ಟ ಮಮ್ಮಿ ಎರಡವ ಯಾರಂತ ಪುಣ್ಯ ಹೊಂದಿದ್ದೀರ ಯಾವರು ಅವೇರಿ ಸೀರೆ ಚೆನ್ನಾಗೈತೆ ನೋಡಿ ಬೇವಿನ ಕಡ್ಡಿ ಆರೋಗ್ಯ ಆಯಸ್ಕೊಡಿ ಅಂತ ಕಂಡ ಮನೆ ಆಸ್ತಿ ಬರಲಿ ಅವ್ರಿಗೆ ಸಿಗ್ಲಿ ಇವ್ರಿಗೆ ಸಿಗ್ಲಿ ಅನ್ಬೇಡಿ ಶಾಂಪು ತಂಬರೋದು ಅವೆಲ್ಲ ಅಪ್ಪ ಅಂತ ಏನೋ ಸುಮ್ಮನೆ ಆಶೀರ್ವಾದ ಮಾಡೋದಿಲ್ಲ ಚಿಕ್ಕಪ್ಪ ಅಂತ ಬರ್ತಾನೆ ಇರಲ್ಲವ ಒಬ್ರು ಅನ್ನೋದಿಲ್ಲ ಎಲ್ಲ ಬೆಳಗ್ಗೆ ಆಡ್ತಾರೆ ನೋಡಿ ಇದನ್ನ ಹೇಳ್ತೀನಿ ಕೇಳಿಸ್ಕೊಂಡ್ರ ಬುಕ್ಕಲ್ಲಿ ದುರ್ಗಾಸ್ಥಳ ಕೃಪೆ ಅಂತ ಬರೀರಿ ನೋಡುತ್ತಿರೋ ಸಾಕಷ್ಟು ಜನ ಇಲ್ಲೇ ಬಂದು ಏನೇನು ಆಯ್ತಾರೆ ಅಂತ ಲೈವಲ್ಲಿ ಆಗ್ತಾ ಇರ್ತೀನಿ ನಿಮಗೆ ವಿದ್ಯೆ ಹತ್ತಿಲ್ಲ ಅಂದರೆ ದುರ್ಗಾಸ್ಥಳ ಕೃಪೆ ಅಂತ ಬರೀರಿ ನೋಡಿ ಇಲ್ಲೋಡಿ ಮಕ್ಕಳ ಇಲ್ಲಿ ಇದೇ ತೀರ್ಥ ಗೊತ್ತಿದ್ರೆ 3 ಜನ ಮಕ್ಕಳ ಆ ಮಡೆಗೆ ಇದೇ ತೀರ್ಥ ನಿಮ್ಮ ಇದನ್ನೇ ಬದಲಾಯಿಸ್ಬಿಡುತ್ತೆ ಅರ್ಥ ಇದೇ ತೀರ್ಥ ಇಟ್ಕೊಂಡಿರಿ ಹಾಸ್ಟ್ಗಳಿಗೆ ಹೋದ್ರೆ ಒಂದೊಂದು ಸ್ಟಿಕ್ಕರ್ ಹಾಕೊಳ್ಳಿ ಹಾಸ್ಟ್ಲಿಗೆ ಒಂದು ಸ್ಟಿಕ್ಕರ್ ಹಾಕೊಳ್ಳಿ ಯಾರು ಆಡ್ಕೆಂದ್ರೆ ಅನ್ಕೋಬೇಡಿ ಇದೇ ತೀರ್ಥ ಒಂದು ವರ್ಷ ಏನಾಗೋದಿಲ್ಲ ದಯವಿಟ್ಟು ತೀರ್ಥವನ್ನು ಮನೆಗೆ ಇಟ್ಕೊಳ್ಳಿ ಹೌದಾ ಯಾರಿಗೂ ಹುಷಾರಿಲ್ಲ ಒಂದಲ್ಲಿ ತೀರ್ಥ ಹಾಕೊಳ್ಳಿ ಹುಷಾರಿಲ್ಲ ಅಂದರೆ ಅವ್ರಿಗೆ ಅಕ್ಕಪಕ್ಕ ಮನೆಗೆ ಕೊಡಿ ಬಾಯಿಗೆ ಹಾಕೊಂಡು ಬಾಯಿ ಬಿಡಿ ಹಾಕ್ತೇವಳಿ ಪಾಪ ಒಲೆ ಬಂದೆ ಯಾರು ಕರೆಕ್ಟ್ ಬರ್ತೀನಿ ಯಂತ್ರ ಏನಕ್ಕೆ ಕಾಲು ಹುಷಾರಾದ ದಾನ ಮಾಡ್ತಾ ಇದ್ದೀನಿ ಈಗ ದೇವ್ರ ಸರಿ ನೋಡಿ ಬೇಕೇ ಬಿಡಿ ಹಿಂಗೆ ಇವು ಹಬ್ಬ ಹುಣ್ಣಿಮೆ ಹುಡ್ಕೊಳ್ಳಿ ವಿಶೇಷವಾಗಿ ಹಿಡ್ಕೊಳ್ಳಿ ಕೇಳಬೇಕು ನೋಡಿ ಯಾರಿಗಾರ ಅಂಥವ್ರು ದುಡ್ಡಿಲ್ಲ ನಂಗೆ ಕೇಳಬೇಕು ಹೊಳಬಾರ್ದು ನಾನು ಕೊಡ್ತೀನಿ ತಂಗಿ ಸೀರೆನೇ ಕೊಟ್ಟಿನಿ ನೋಡಿ ಹುಡ್ಕೋ ಅಣ್ಣನು ಫೋಟೋ ದುಡ್ಡಿಲ್ವಾ ಸಿಂಗಲ್ ಸ್ಟಿಕ್ಕರ್ ಕೂಡ ಇಲ್ಲಿ ಎಲ್ಲ ವಿಷಯ ಮಾಡ್ಕೋಬಾರ್ದು ಅಣ್ಣನು ಹೇಳ್ಬಾರ್ದು ಕಂದ ಬಾ ಯಾರು ಈ ಜಗತ್ತಿನಾಗ ಎಲ್ಲ ದುಡ್ಡು ಇಟ್ಕೊಂಡೇ ಹುಟ್ಟಿಲ್ಲ ಎಂತಂದ್ರೆ ಇದಾರೆ ಗೊತ್ತಾ ನನಗೆ ಈ ಥರ ಒಬ್ಬ ಡಾಕ್ಟ್ರು ಮನ್ಸು ಮಾಡಿದ್ರು ನಾನು ನನ್ನ ಮಗಳಿರೋ 16 ವರ್ಷ ಕಟ್ಮಂಡಿಗೆ ನನಗೆ ಹೊಡಿತೈತೆ ನಮ್ಮ ಅಪ್ಪ ಕರೆಂಟ್ ಹೊಡ್ಬಿಟ್ಟಿತ್ತು ತೋರ್ಸೋಕೆ ದುಡ್ಡಿರಲಿಲ್ಲ ನಮ್ಮ ಹೆಂಡತಿ ಒಂದು ಸೀರೆ ಕೊಡು ಅಂತ ಕೊಡಿಸಿದ್ದ ಕೇಳೋದು ಕೊಡಿಸೋ ದುಡ್ಡಿರಲಿಲ್ಲ ಅದಕ್ಕೆ ದಾನ ಮಾಡೋದು ನೋಡಿ ನೀನು ಸೀರಿಲ್ಲ ಅಂತಿದ್ರು ಹೊರೆ ಕೊಡ್ತೀನಿ ನಾವು ನಿನಗೆ ಬಂದು ಅಣ್ಣ ಒಂದು ಅಂತರ ಕೊಡು ನನ್ನ ತಮ್ಮನೇ ಕೊಡ್ತಾನೆ ಕೊಡೋದು ಯಾರು ಕೊಡೋದರ ಯಾರು ಬೇಕಾದ್ರೂ ಕೊಡ್ತಾರೆ ಅದು ಮುಂಚೆ ಕೊಡ್ತಿದ್ದೆ ಈ ನೋಡಿ ಒಮ್ಮಗೂ ಸೀರೆ ಕೊಡ್ತಿದ್ದೆ ಈ ಯಾಕೆ ಕೊಡಲ್ಲ ಎಲ್ಲ ಒಮ್ಮಂದು ಐತಿಲ್ಲ ಯಾಕೆ ಕೊಡಲ್ಲ ಈ ಬರೋಲ್ಲ ಏನಾಗ್ಬಿಟ್ಟಾರೆ ಅಂದರೆ ಸ್ಟೈಲೇ ಬದ್ದೆ ಏನಂತಾರೆ ಒಂದು ಸೀರೆ ಕೊಡಿ ಸೀರಿಲ್ಲ ಅಂದ್ರೆ ಸಿಮ್ಮಿಲ್ ದೇಶವೇ ಅಂತಾಳೆ ಅಂತ ಈ ಮನೆ ಒಬ್ಬಮ್ಮ ಅಕ್ಕಿ ಕೊಡಲ್ಲ ಆಮೇಲೆ ಅಕ್ಕಿ ಕೊಡ್ತೀವಿ ಯಾರು ನಿಮ್ಮಂತರಿಗೆ ಏನಾಗ್ಬಿಡ್ತು ಅಂದರೆ ಅಕ್ಕಿ ತಗೊಂಡು ಯಾರಿಗೆ ಬರ್ಬರಿ ಕೊಟ್ಬಿಟ್ವಿ ಅವು ಒಳಗಡೆ ಅಕ್ಕಿನ ನೋಡೋಕ್ಕಾಗೋದಿಲ್ಲ ನಾನು ಕೆಂಪಾಗ್ಬಿಡ್ತು ಅಕ್ಕಿ ಬೇರೆ ಬಂದು ಒಳ್ಳೆ ಅಕ್ಕಿ ಕೂಡ ಕೊಟ್ಟು ಬುಲೋಟ ಅಂತ ಕೊಟ್ಟಿದ್ರೆ ಒಳಗೆ ಇದ್ದರೆ ಗೊತ್ತಾ ಅಂತಾಳೆ ಅವತ್ತು ನಿಲ್ಸ್ಬಿಟ್ಟೆ ಬೇರೆ ಅಂದಾಜ್ ಕೊಡ್ತೀವಿ ಆಮೇಲೆ ಸೀಟಾ ಕೊಡ್ತಿದ್ವಿ ಬಡಬಗ್ರಿಗೆ ಏನು ಕೈ ಕಂಪನಿ ಫ್ರೀ ಬಿಟ್ಟಿದ್ದೆ ಲೇಟ್ ಆಗುತ್ತೆ ಬೇಗ ಡ್ರಾಪ್ ಮಾಡಿ ಏನಾರು ಆಗಲ್ಲ ಒಬ್ಬೊಬ್ಬರಿಗೆ ಡ್ರಾಪ್ ಮಾಡೋಕ್ಕಾಗಲ್ಲ ನಿಲ್ಲಿಸ್ಬಿಟ್ಟೆ ವ್ಯವಸ್ಥೆ ಹಾಲನ್ನು ಇಂಥ ಮಕ್ಕಳಿಗೆ ಹಾಲನ್ನು ಕೊಡ್ತಿದ್ದೆ ಹಾಲನ್ನು ಉಣ್ಣಲ್ಲ ಮಗು ಇಡ್ಲಿ ಕೊಡಿ ಸೋ ಎಲ್ಲ ನಿಲ್ಲಿಸ್ಬಿಟ್ಟು ವ್ಯವಸ್ಥೆ ಊಟ ಒಂದು ಮತ್ತೆ ಮಾಡಿಸ್ತೀನಿ ಜನ 6 ಗಂಟೆ ಕ್ಲೋಸ್ ಮಾಡ್ತಿರುವ ನಾನು ಉಂಡು ಸುಮ್ಮನೆ ಮಕ್ಕಳು ಪರವಾಗಿಲ್ಲ ಒಳ್ಳೆ ದಿನ ಕೊಡಿ ಆಸ್ತಿ ಕೊಡಿ ಅಂತಾರೆ ಒಂದು ಟಿ ವಿ ಹಾಕಿದ್ದೀನಿ ಕೂರಂತಾರೆ ಅಂತ ರಿಮೋಟಿಗೆ ಕೂತಾಡ್ತಾರೆ ಹೆಂಗಸಿಬ್ರು ಹಂಗೆ ಎಲ್ಲ ನಿಲ್ಲಿಸ್ಬಿಟ್ಟಿನಿ ವ್ಯವಸ್ಥೆನ 5 ಗಂಟೆಗೆ ಓಪನ್ ಇರೋದು ಪೂಜೆ 5 ಗಂಟೆ 9 ಗಂಟೆ ಒಳಗೆ ಬಂದರೆ ಏನಂತಾರೆ ಗೊತ್ತಾ ಲೇಟ್ ಆಗುತ್ತಾ ಅಂತಾರೆ ನಿಮ್ಮ ಯಜಮಾನ್ರು ಯಾರು ಏನು ಮಾಡ್ತಾರೆ ಕೆಲಸ ಸೆಕ್ಯೂರಿಟಿ ಮಾಡ್ತಾರಾ ಖುಷಿನಾ ಹೊಸ ಬಾ ನಾ ಬಾಗಣ ಕೊಡ್ತೀನಿ ಪಾಪ ಚೆನ್ನಾಗಿ ನೋಡ್ಕೊ ಯಾರು ಕರ್ಕೊಂಡಿದ್ದು ಇರ್ತಾನೆ ತುಂಬ ವೈರಿ ಯಾವ ಈ ವ್ಯಾರಿ ಏನಾಗಬೇಕು ಅವ್ರಿಗೆ ಮನೆ ಪಕ್ಕ ಕರ್ಕೊಂಬಂದ್ಯಾ ಒಂದ್ಸರಿ ಕರ್ಕೊಂಬಂದ ಮನೆ ಯಾರು ಹೋದ್ರಾ ತಗೋ ನಿಮ್ಮ ಮನೇಲಿ ಕೊಡಿ ಸಹಾಯ ಮಾಡೋದು ನಿನಗೆ ನನ್ನ ಕಡೆಯಿಂದ ಹಿಂಗೆ ಜನಸೇವೆ ಮಾಡೋರು ಯಾರು ತಂದು ನಾನು ನಮಸ್ಕಾರ ಮಾಡ್ತೀನಿ ನಾನು ಒಂದು ಕೋಟಿ ಕಾರ ಬಂದು ನಮಸ್ಕಾರ ಮಾಡೋದಿಲ್ಲ ಜನಸೇವೆ ಒಬ್ರಿಗೆ ಅವ್ರು 1 ರೂಪಾಯಿ ಕೊಟ್ಬರ್ಬೇಕು ನಾನು ನೋಡೋದ ಹೋಟ್ಲಾಗೆ ಕೋಟಿ ಕೊಟ್ಟು ಹೋಟ್ಲಾಗ ರಜೆ ತರ್ತೀನಿ ತಿನ್ನೋರು ನಂಬಲ್ಲ ನಾನು ಆಚೆ ಕಡೆ ಕೈ ಕಾಲಿಂದ ಊಟ ಕೊಡೋದು ನಂಬ್ತೀನಿ ನಾನು ಕರೆಕ್ಟಾಗಲ್ವಾ ಹಿಂಗೆ ಖುಷಿನಾ ನೋಡು ಅದು ದುಡ್ಡಿಲ್ಲ ಅಂದರೆ ಸೀರೆ ಬಂತು ನೋಡು ಹಿಂಗೆ ದೇವ್ರ ಸತ್ಯ ನೋಡ್ಕೊಂಡು ನೀನು ಕೂತಿದ್ದು ನಾನು ನಿನ್ನೆ ಕರೋದು ಅದೇ ದೇವ್ರ ಸತ್ಯ ಅದಕ್ಕೆ ಜನ ಬಿಕ್ಕೊಂಬರೋದು ಅದಕ್ಕೆ ನಾನು ಬಿಕ್ಕೊಂಬರೋದು ಜನ ಸೀರಿಲ್ಲ ಅಂತ ಹೆಂಗೆ ತಾಯಿ ನಮ್ಗಿತ್ತು ಕೆಲಸ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಈಗ ತಾಯಿಗೆ ಅಡಿಕೆ ಕಟ್ಕೊಂಡ್ಮೇಲೆ ಕೆಲಸ ಆಗೈತೆ ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೆ ಅವ್ರಿಗೆ ಹೇಳಿದ್ವಿ ಕರ್ಕೊಬರ್ತೀವಿ ಅಂದಿದ್ದು ಅದಕ್ಕೆ ಕರ್ಕೊಬಂದಿದ್ದೆ ಮೈವೇಕ್ ತುದಿರಿ ಅಣ್ಣ ನಿಮ್ಮ ಕಾರಿದೆಯಾ
ಬಾಡಿಗೆ ಬಂದಿದ್ಯಾ? ಡ್ರೈವರ್ ಇದಾನ ಟಿ ಟಿ ಗಾಡಿಯಲ್ಲಿ? ಈಗ ಬಂದಿಯಾನ? ಅಲ್ಲಿದ್ದಾನ? ಅಲ್ಲೇ ಇದಾನ? ಆ ಟಿ ಟಿ ಗಾಡಿ ಡ್ರೈವರ್ಗೆ ಸೀರೆ ಕೊಡು, ಹೂ ಕೊಟ್ಟರು ಅಂತ. ಒಂದೇ ಒಂದು ಫಾಸ್ಟ್ ಹಾಕೋ ಸ್ಟಿಕ್ಕರ್ ಕೊಡು ಬಂದಿದೆ ಡ್ರೈವರ್ ಬಂದ. ಹಿಂಗೆ ನನಗೆ ಇದು ಸನ್ಮಾನನ ಏನಣ್ಣ ಕೊಂಡೋಗಿ ಚೆನ್ನಾಗಿದ್ದೀನಿ. ಈಗ ಏನಾಯ್ತು? ಚೆನ್ನಾಗಿದೆಯಾ? ಇದಕ್ಕೆ ವಿನ್ನರ್ ಆಗ್ತೀಯಾ? ಈಗ ಏನೇನು ಮಾಡಿದ್ಯಾ ಅಣ್ಣ? ಬಾಯ್ಲಿ ಅಂಗಡಿ ಕೆಲಸ, ಅಂಗಡಿ ಎಲ್ಲ ಚೆನ್ನಾಗಿ ನಡೀತೈತೆ. ಪ್ರತಿಯೊಂದು ನನಗೆ ಅನುಕೂಲ ಆಗಿದೆ. ಪ್ರತಿಯೊಂದು ಅನುಕೂಲ ಆಯ್ತಂತೆ. ತಮ್ಮ ಚೆನ್ನಾಗಿರಲಿ. ಜೊತೆಗೆ ಒಂದು ಖುಷಿ ಪಡೋಣ, ಯಾರ್ಯಾರಿಗೂ ಸನ್ಮಾನ ಮಾಡಬಹುದು, ಯಾರ್ಯಾರು ಬಹುಮಾನ ಕೊಡಬಹುದು. ಕಷ್ಟ ನಮ್ಮ ತಾಯಿನ ಕರ್ಕೊಂಬಂದ ನಮ್ಮ ಅಣ್ಣ. ಅಣ್ಣ ಬೇಜಾರು ಮಾಡ್ಕೊಬೇಡ, ನಾನೊಂದ್ಸಲ ಹಾಕ್ಕೊಂಡ್ಬಿಡ್ತೀನಿ ಎದುರುಗಡೆ, ನಮ್ಮ ಅಣ್ಣಗೆ ಹಾಕ್ತೀನಿ. ಅಣ್ಣ ಈ ನಾಲ್ಕು ಸಹಾಯ ಮಾಡೋ ಗುಣ ಇರೋದು ಹಾಕ್ಬಿಡೋಣ, ಖುಷಿ ಆಯ್ತಾ? ನಮ್ಮ ಅಣ್ಣ ಬೇಜಾರು ಮಾಡ್ಕೊಬೇಡ. ಯಾಕೆಂದರೆ ಅವ್ನು ನನಗೆ ನನ್ನ ಮನಸ್ಸನ್ನ ಕದ್ದುಬಿಟ್ಟ. ಯಾಕೆಂದರೆ ನೋಡೋಕೆ ಹೋಗೋರು ನಾನು ತಿರುಗಿ ನೋಡೋದಿಲ್ಲ ಜನ. ಈ ಅಪ್ಪ ಅಲ್ಲಿಂದ ಕರ್ಕೊಂಬಂದ ಅಂದರೆ ಗ್ರೇಟ್ ಅಲ್ವಾ? ಜನಸೇವೆ ಮಾಡೋರನ್ನ ಯಾರು ಆಡ್ಕೆ ಬಿಡಿ. ಅಣ್ಣ ಸಾಕಾ? ಕೈ ತುರ್ದು ಹಿಂದಕ್ಕೆ ಹೋಗಲ್ಲ, ಮುಟ್ಕೊಂಡಿದ್ದೆ ಬೇಜಾರು ಬಿಡಿ. ಸಾಕಷ್ಟೇ. ಒಂದ್ಸರಿ ಇಂಥ ಜನಸೇವೆ ಒಂದ್ಸರಿ ಬಿಡೋಣ. ನಾನು ಲೈವಲ್ಲಿ ಪ್ರತಿದಿನ ಹೇಳ್ತಾ ಇರ್ತೀನಿ, KV ಕೆಲಸ ಮಾಡೋರಿಗೆ ಗೌರವ ಕೊಡಿ. ಕರೆಂಟ್ ಹೊಡಿತಿದ್ದೆ, ಮಿಲಿಟರಿ ಕೆಲಸ ಮಾಡ್ತಾರೆ. ನೀವು ಇಲ್ಲಿ ಇವತ್ತಿಲ್ಲಿ ನೀವು ಮೆರೆಯಕ್ಕೆ ಕಾರಣ ಮಿಲಿಟರಿಯರು, ರೈತರು ಅನ್ನ ಕೊಡ್ತಿದ್ದಾರೆ ಅಲ್ವಾ? ಸೆಂಟ್ರಿಂಗ್ ಹೊಡಿತಾವ್ರೆ ಕಷ್ಟ ಪಡ್ಕೊಂಡು, ಮೋಲ್ಡ್ ಹೊಡಿತಾವ್ರೆ, ಪೇಂಟ್ ಹೊಡಿತಾವ್ರೆ, ಗಾರ್ಮೆಂಟ್ಸ್ ಕೆಲಸ ಹೋಗ್ತಾರೆ, ಡ್ರೈವಿಂಗ್ ಕೆಲಸ ಮಾಡೋದು ಸೈಕಲ್ ನೋವು ಬರ್ತಾ ಇದೆ, ಗಾರ್ಮೆಂಟ್ಸ್ ಹೆಣ್ಮಕ್ಳು ಜೀವನ ಮಾಡ್ತಾರೆ, ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾರೆ. ಇವರಿಗೆ ನಾವು ಗೌರವ ಕೊಡೋಣ ಅಂತ ಹೇಳ್ತೀನಿ. ಅದು ನಿಮಗೂ ನಾನು ಗೌರವ ಕೊಡ್ತೀನಿ. ಆ ಡ್ರೈವರ್ಗೆ ನಾನು ಹೇಳಿದೆ ಅಂತ ಇದು ಒಳಗಡೆಯಿಂದ ಪಾಸ್ಟ್ ಕೂಡ ಹಾಕಿಬೇಕಂತ ಚೆನ್ನಾಗಿ ದುಡಿಮೆಯಾಗಲಿ ಅಂತ ಹೇಳಿದ್ರು. ಆಯ್ತಾ? ಕರೆಕ್ಟ್ ಅಲ್ವಾ? ಜನಸೇವೆ ಮಾಡೋದು ಆಗಲ್ವಾ ಅಣ್ಣ? ಹೇಗೆ ಅಂದರೆ ಇಷ್ಟೊಂದು ಸೇವೆ ಮಾಡಿದ್ದೀನಿ, ಯಾವನೊಬ್ಬರು ಬಂದು ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಇದು ನಾನು ಸೊಲ್ಯೂಷನ್. ಜನಗಳು ಗಂಡ ಹೆಂಡತಿ ಬಂದು ಮಾತ್ರ ಓದ್ಬೇಕು ಅಂತ. ಹಾಸನ ಗಂಡ ಹೆಂಡತಿ ಬರ್ತಾರೆ, ಡಾಕ್ಟರ್ ಅವ್ರು ಹೇಳ್ತಾರೆ ನಿಮ್ಮಂಥ ಸೇವೆ ಮಾಡೋದು ಅಪರೂಪ ಅಂತ. ಇನ್ನು ಚಿತ್ರದಿಂದ ಒಂದು ತಂಗಿ ಬಂದು ಹಂಗೆ ಹೇಳ್ತಾಳೆ, ನೀರು ಬರಲಿ ನೀವು ಹೇಳಿದ್ರೆ ಮನ್ಸು ಮಾಡಿ ನೀರು ಬರ್ತವೆ ಅಂತ. ಯಾಕೆ ಅಂತ ನೀರು ಬರ್ತವೆ ಅಂದರೆ ಗೊತ್ತಿರುತ್ತೆ. 4 ವರ್ಷ ಸೇಲಾಗಿ ನೆನಕಂಗೆ ಹೋದ್ರಂತೆ, ಇಲ್ಲಿ ಬಂದಿದ್ರು, ಸ್ವಲ್ಪ ಸಹಾಯ ಮಾಡಿದ್ದೆ. ಆ ತಂಗಿ ಮತ್ತೆ ಬಂದು ಹೇಳ್ತಾಳೆ, ಅಣ್ಣ ನೀವು ಮನ್ಸು ಮಾಡಿ ಎಲ್ಲ ಕಡೆ ನೀರು ಬರುತ್ತೆ, ತಾಯಿ ನಾವು ನೀವು ಕೇಳ್ತೀನಿ ಬೇಡ್ಕೊಂಡು ನೀರು ಬೇಡ್ಕೊಳ್ಳೋಣ ಅಂತಾರೆ. ನೀರು ಬರಲಿ ಅಂತ ಕೇಳಿದ ತಂಗಿ ಒಬ್ಬಳೆ. ಇನ್ನೆಲ್ಲ ಕೇಳೋದು ಒಂದೇ, ಮಗ ಒಂಥರ ಮಾಡ್ತಾನೆ, ಸೊಸೆ ಒಳಗಡೆ ಮಗ ಒಳ್ಳೇನು ಅಂತ ನಮ್ಮಮ್ಮ. ಈ ಒಮ್ಮ ಬರ್ತಾಳೆ, ನನ್ನ ಮಗ ಒಳ್ಳೆ ಅನ್ನೋದು, ಸೊಸೆ ಒಳ್ಳೆಲ್ಲ. ಈ ಒಮ್ಮಗೆ ಸೊಸೆ ಕೆಟ್ಟಳು, ಈ ಒಮ್ಮಗೆ ಒಳ್ಳೆ ಕೆಟ್ಟಳು. ಇದು ಜಗತ್ತು. ಇಲ್ಲಾಂದರೆ ಮಗು ಒಳುತ್ತೆ ಅಂತ ಕೇಳಿದ್ರು. ಇಲ್ಲಿ ಕೇಳಿದ್ರು ಆಸ್ತಿ ಅರ್ಧ ಬರ್ಧ ಆಯ್ತು ಭಾಗ ಆಗುತ್ತಾ ಅಂತ. ಇಲ್ಲಿ ಕೇಳಿದ್ರು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ, ಅಫಿಷಿಯಲ್ ಗನ್ ಸಿಗ್ತಾನ ಅಂತ ಒಂದು ಅಮ್ಮ, ಶ್ರೀಮಂತ ಮನೆ ಹೆಣ್ಣು ಸಿಗುತ್ತಾ ಅಂತ ಒಂದು ಹುಡುಗ. ಇದೇ ಕೇಳೋದು ನಾವು. ಜಗತ್ತು ಏನು ಕೇಳುತ್ತೆ? ಇಂಥರಪ್ಪ ನೋಡಿ ಖುಷಿ ಆಗುತ್ತೆ. ಇಂಥರಪ್ಪ ತಂಗಿ ತಂಗಿಯಾರು ಸೇವೆ ಮಾಡೋದು ಪುಣ್ಯ ಅನ್ಸುತ್ತಲ್ವ? ಅನ್ಸಲ್ವ? ಒಬ್ಬರಿಗೆ ಕೊಟ್ಟು ನೋಡಿ ಮಜಾ ಬರುತ್ತೆ, ಬೆಳಿಗ್ಗೆ ಕೊಟ್ಟು ನೋಡಿ ಮಜಾ ಬರುತ್ತೆ ಅಂತ. ಯಾಕೆಂದರೆ ನಾನು ಗುಡ್ಲಾಗಿರುವಾಗ ಯಾರು ನಮ್ಗೆ ಸೀಟೆ ಇರಲಿಲ್ಲ, ಎಲ್ಲ ಆಡ್ಕೊಂಡಾರ ನಮ್ಮನ್ನು. ನಮ್ಮ ಮಗು ಒಳ್ಳೆ ಬುದ್ಧಿ ಕಳ್ಸು, ನಿನ್ನ ಬುದ್ಧಿ ಕಳ್ಸ್ಬೇಡ. ಕಟ್ ಮಾಡ್ತಾರೆ ನೋಡಿ. ಎಲ್ಲ ಸರಿ ಬಂದಾಗ? 2ನೇ ಸಲ ಬಂದಾಗ ನಾನು ಕಾರಲ್ಲಿ ಬರೋಂಗಾಗಿದ್ದೀನಿ. ಕಾರ ಬಂದಂಗೆ ಇದೆಯಾ? 3ನೇ ಸರಿ ಬಂದು ನಂಗೆ ಕೊಡಂಗೆ ಬಾ.